ದಿವಸ ಕಂಟಿನ್ಯೂ ನೀರು ಇರಲ್ಲ ಮುಂದೆ ಅದು ಸಂಡೇ ಸ್ಯಾಟರ್ಡೆ ನೀರು ಬಂದು ಸೋಮವಾರದಿಂದ ನೀರು ಹೋಗ್ಬಿಟ್ಟು ಅಂದ್ರೆ ನಮ್ಗೆ ದೊಡ್ಡ ಪ್ರಾಬ್ಲಮ್ ಅಂತ ಮತ್ತೆ ಅಡಿಗೆಗೂ ನೀರು ಇರಂಗಿಲ್ಲ ಹೀಗಾಗಿ ಅದೊಂದು ನಮ್ಗೆ ಈಗ ಅಕಸ್ಮಾತ್ ಏನಾರ ಬಿಲ್ಡಿಂಗ್ ಆಯಿತು ಅಂತಂದ್ರೆ ಈಗ ಭಾಳ ಮಾಡಿ ಬೋರ್ ಹಾಕ್ಬೋದು ಮತ್ತು ನಾವು ಅವ್ರಿಗೆ ಹೇಳಿದ್ವಿ ಬೋರ್ ನಮ್ದು ಬೋರ್ ಹಾಕಲೇ ಕೊಟ್ಬಿಡ್ರಿ ಅಂತ ಹೇಳಿದ್ವಿ ಅದು ಎಲ್ಲರೂ ಬಂದು ಶಾಂಕ್ಷನ್ ಆಯ್ತು ಅಂತ ಹಾಕ್ತೀವಿ ಅಂತ ಹೇಳಿದ್ರು ಅದಂತೂ ನೀರಿಂದು ನೀವು ನೀರಿನ ವ್ಯವಸ್ಥೆ ಮಾಡಿಸ್ರಿ ಸರ್ ಏನಾದ್ರು ನೀರಿನ ವ್ಯವಸ್ಥೆನೇ ಸರ್ ಊಟದ ವ್ಯವಸ್ಥೆ ಅಲ್ಲಿ ಮಣ್ಣಾಗಿ ಕೂಡ್ತಾವ್ರಿ ಮಕ್ಕಳೆಲ್ಲ ಎಲ್ಲಾ ಮಕ್ಕಳನ್ನೇ ರೀ ದೊಡ್ಡ ಮಕ್ಕಳು ಈಗ ಕಾರ್ಯದೊಳಗೆ ಸಿಗತೈತ್ರಿ ಅವ್ರಿಗೆ ಸಮಸ್ಯೆ ಅಂತಂದ್ರೆ ಈ ಶಾಲೆ ಸ್ವಲ್ಪ ಸಿಟಿ ಅಂದ್ರೆ ಸ್ವಲ್ಪ ಗ್ರಾಮೀಣ ಭಾಗ ಇತ್ತು ಅಂತಂದ್ರೆ ಪಂಚಾಯತ್ ಸಾಕಷ್ಟು ಸ್ಕೀಮ್ ಇದು ಜಮೀನಲ್ಲಿ ಈಗ ಭೋಜನಾಲಯ ವ್ಯವಸ್ಥೆ ಇದೆ ಪಂಚಾಯತ್ ಊಟ ಮಾಡಕ್ಕೆ ಒಂದು ಭೋಜನಾಲಯ ನಿರ್ಮಾಣ ಆಗುತ್ತೆ ಹೈಟೆಕ್ ಶೌಚಾಲಯ ಗೊತ್ತಲ್ಲ ಅದು ಪಂಚಾಯತ್ ವ್ಯಾಪ್ತಿ ಇದು ಪಂಚಾಯತ್ ವ್ಯಾಪ್ತಿ ಆಗ್ತಾ ಇಲ್ಲ ಹಾಗೆ ಏನಾಗಿದೆ ಸ್ವಲ್ಪ ನಮಗೆ ಹೇಳೋದು ಬಹಳ ಕಷ್ಟ ಆಗ್ತದೆ ಏನು ಇದು ನಗರ ಪಾಲಿಕೆ ಬರ್ತದೆ ಅಲ್ವಾ ಸೊ ಅಲ್ಲಿಗೆ ಏನಾಗುತ್ತೆ ಅವ್ರು ಹೇಳ್ಬೇಕು ಈಗ ಸೊ ಅವ್ರು ಏನ್ ಮಾಡ್ತಿಲ್ಲ ಸರ್ ಅನುದಾನಿಲ್ಲ ಇದು ಬೇರೆ ಬೇರೆ ಇರ್ತದೆ ಈಗ ಯಾಕಂದ್ರೆ ಸ್ವಲ್ಪ ಪಂಚಾಯತ್ ವ್ಯಾಪ್ತಿ ಆಗಿತ್ತು ಅಂದ್ರೆ ನೀವು ಹೇಳೋ ಅವಶ್ಯಕತೆ ಇದ್ದಿಲ್ಲ ನನಗೆ ಹೇಳಿದ್ರೆ ಇದು ನೀರಿನಿಲ್ಲ ಇದು ಕ್ಷಣ ಸಾಕು ನೀವು ಯಾಕೆ ಪೈಪೆ ಎಲ್ಲ ಬಂದ್ಬಿಟ್ಟಿತ್ತು ಸೊ ಎರಡನೇದಾಗಿ ಕೆಲಸ ಪೈಪೆ ತಗೊಂಡು ಹೋಗಿತ್ತು ಇಲ್ಲ ಹೇಳಿದ್ವಿ ಪಡೆ ವ್ಯವಸ್ಥೆ ಏನೋ ವ್ಯವಸ್ಥೆ ಮಾಡ್ಕೊಡ್ತೀವಿ ಸಿಂಟೆಕ್ಸ್ ವ್ಯವಸ್ಥೆ ಆಗಿರ್ಬೋದು ಬೇರೆ ಬೇರೆ ಮಾಡೋಣ ಬಟ್ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡೋಣ ತೊಂದರೆ ಏನಾಗಿರ್ಬೋದು ಸಾಕ್ಸು ಶೂ ಅಂತಿಲ್ಲ ಈಗ ನೀರೇ ಕಡಿಮೆ ಇದೆ ಅಂತಂದ್ರೆ ಆ ಶೂ ಕೆಲಸ ಸ್ವಲ್ಪ ಮನಟ್ಟಿರ್ತಾರೆ ಈ ಒಂದು ನೀರು ಹಾಕಿದ್ರೆ ಮತ್ತೆ ಎರಡು ಸರಿ ನೀರು ಹಾಕ್ಬೇಕಾಗುತ್ತೆ ಹಾಗಾಗಿ ಅದೇ ನೀರಿನ ಸಮಸ್ಯೆ ಕ್ಲಿಯರ್ ಆಗ್ಬಿಡ್ತಲ್ಲ ಪ್ರಯತ್ನ ಸಮಸ್ಯೆ ಎಷ್ಟಾಗೋದು ಪ್ರಯತ್ನ ಮಾಡ ನೀವು ಅಂದಾಗ ಈಗಿನ ಕಾಲ ಊಟದ್ದು ಸರಿ ಇಲ್ಲ ಅದ್ರಲ್ಲಿ ಏನೇನೇನಾದ್ರೆ ಆಗುದೇ ಇಲ್ಲ ಖಂಡಿತ ಬಟ್ ನೀರಿನ ಸಮಸ್ಯೆ ಸ್ವಲ್ಪ ಮಾತಾಡೋದು ಏನಾರ ಸಾಧ್ಯ ಇತ್ತು ಅಂದ್ರೆ ನಾನು ಸ್ವಲ್ಪ ಇಲಾಖೆಯಲ್ಲಿ ಏನು ಮಾತಾಡಕ್ಕಾಗ್ತದೆ ಸೊ ಖಂಡಿತ ಮಾತಾಡ ಉದ್ದೇಶ ಇರುವಂತ ಮಕ್ಕಳಿಗೆ ಇಲ್ಲ ಅಷ್ಟೇ ಅಲ್ರಿ ಯಾವ ಸಮಸ್ಯೆ ಅಲ್ಲ ಇಲ್ಲಿ ಸಮಸ್ಯೆ ಇರುತ್ತೆ ಬೇರೆ ಶಾಲೆಯಲ್ಲಿ ಇದಾವಲ್ಲ ಸರ್ಕಾರ ಉದ್ದೇಶ ಖಂಡಿತ ಪ್ರಯತ್ನ ಓಕೆ ಎಸ್ ನೀರಿಂದು ಶೌಚಾಲಯ ವ್ಯವಸ್ಥೆ ಖಂಡಿತವಾಗಿ ಸ್ವಲ್ಪ ಮಾತಾಡೋದು ಅದಕ್ಕೆ ಪ್ರಯತ್ನ ಮಾಡೋಣ ಖಂಡಿತ ಹಾಂ 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 ಹೌದಾ ಹಾಂ ಹೇಳಲ್ರಿ ಮತ್ತೆ ಒಂದು ಜಿಕೆ ಒಂದು ಸಬ್ಜೆಕ್ಟ್ ಇರಬೇಕು ಸಬ್ಜೆಕ್ಟ್ ಮತ್ತೆ ಇನ್ನೋವೇಷನ್ ಏನು ಮಾಡಿಸ್ಬೇಕಂತ ಎಕ್ಸಿಬಿಷನ್ ಅದು ಮಾಡಿಸ್ಬೇಕು ಹೌದು ಹೌದು ಗ್ಯಾದರಿಂಗ್ ಅದು ಇರ್ಬೋದು ಮತ್ತೆ ಡ್ರಾಯಿಂಗ್ ಒಂದು ಸಬ್ಜೆಕ್ಟ್ ಈಗ ಡ್ರಾಯಿಂಗ್ ಸಬ್ಜೆಕ್ಟು ಈ ಟೀಚರ್ಸ್ ಡ್ರಾಯಿಂಗ್ ಅಂತ ತಗೊಳ್ಳಿ ಕೈಯಲ್ಲ ಸೊ ಹೇಳಿಲ್ಲ ಕ್ವಿಜ್ ಕಾಂಪಿಟೇಷನು ಸೊ ಜಿ ಕೆ ಆಮೇಲೆ ಎಕ್ಸಿಬಿಷನು ಆಮೇಲೆ ಎನ್ಯುವಲ್ ಡೇ ಫಂಕ್ಷನ್ ಇದು ಆಗುತ್ತೆ ಇದು ಡೇ ಬೈ ಇದು ಮಾಡ್ತಾ ಇದ್ದಾರೆ ಮಾಡಿದ್ರು ಮಾಸ ಓಕೆ ನೆಕ್ಸ್ಟ್ ಬಂದ್ಬಿಡಲ್ಲ ಇಲ್ಲಿ ಸೊ ಈಗಾಗಲೇ ಕ್ಲಾಸ್ ವಾಟ್ಸಪ್ ಕ್ರಿಯೇಟ್ ಮಾಡಿದಾರ ನೆಕ್ಸ್ಟ್ ಏನಂತಂದ್ರೆ FA1 FA2 ರಿಸಲ್ಟ್ ಆಗಿದಲ್ಲ
ರಿಸಲ್ಟ್ ಆದ್ಮೇಲೆ ಆ ಮಕ್ಕಳ ಹೆಸರು ಬರೆದು ಸೊ ಇದೇನು ನಿಮ್ಮ ವಾಟ್ಸಪ್ ಗ್ರೂಪಿಗೆ ಸೊ ಅದು ಅನೌನ್ಸ್ ಮಾಡ್ತೀನಿ ನೆಕ್ಸ್ಟ್ ಆಗಿ. ನೆಕ್ಸ್ಟ್ ಏನಂದ್ರೆ ನಿಮ್ಮ ಮಕ್ಕಳ ಫಲಿತಾಂಶ ಸುಧಾರಣೆ ಆಗುತ್ತೆ. ಸೊ ಇನ್ನೊಂದು ಏನಾಯ್ತು ಗಮನ ಕೊಡ್ತಾ ಇದ್ದೀನಿ, ಕೆಲವೊಮ್ಮೆ ಯಾಕೆ ಬೇಡ ಅಂತ ಹೇಳ್ತೀವಿ ಅನ್ನೋದು ನಾವು ಉದಾಹರಣೆ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ. ಒಂದು 20 ಮಕ್ಕಳು ಅಲ್ಲ 10 ವರ್ಷ ತಗೊಂಡಿರ್ತೀನಿ ದೀಪ. ಸೊ ಯಾವ ಸ್ವಲ್ಪ ಮಗು ಇದು ಹಂಗೆ ಇಲ್ಲಮ್ಮ ಯಾಕೆ ಎಕ್ಸಾಮ್ ಬಂದಿರ್ತಾರೆ ಅದೇ ಈಗ ಪೇರೆಂಟ್ಸ್ ಟೀಚರ್ಸ್ ಕನೆಕ್ಟ್ ಮಾಡೋಣ ಮಾಹಿತಿ ಕೊಡ್ತಾರೆ. ನೋಡಿ ಪೇರೆಂಟ್ಸ್ ಮೀಟಿಂಗ್ ಒಳಗೆ ನಾವು ಒಬ್ಬೊಬ್ರದ್ದು ಯಾಕೆ ಕೇಳ್ತೀವಿ ಅವ್ರು ಕೇಳಿವಲ್ಲ ಪೇರೆಂಟ್ಸ್ ಮೀಟಿಂಗ್ ಹೇಳ್ಯಾರ ಟೀಚರ್ಸ್ ಯಾರು ಪೇರೆಂಟ್ಸ್ ಬಂದಿರ್ತಾರ ಅವ್ರು ಕೇಳೋದು ಅಷ್ಟೇ ಪೇರೆಂಟ್ಸ್ ಬರಲ್ಲ ಶೀಟ್ ನಲ್ಲಿ ಕೊಡ್ಬೇಕಂತ ಈ ಸಬ್ಜೆಕ್ಟ್ ನಲ್ಲಿ ಇಷ್ಟು ಓಕೆ ಓಕೆ ಎಸ್ ಎಸ್ ಓಕೆ ಗುಡ್ ಗುಡ್ ನಮಗೆ ಗೊತ್ತಾಗುತ್ತೆ ಮತ್ತೆ ಮಕ್ಕಳಿಗೆ ಇಂಪ್ರೂವ್ ಮಾಡಲಿಕ್ಕೆ ಏನಾದ್ರು ಅದು ಒಳ್ಳೇದು ಓಕೆ ಎಸ್ ಒಂದು ಸ್ವಲ್ಪ ಫಾಲೋ ಮಾಡಿ. ಓಕೆ ಅದೇನು ವಾಟ್ಸಪ್ ಗ್ರೂಪಿಗೆ ಹಾಕಂತ ಹೇಳ್ಬಿಟ್ಟು ಏನಂದ್ರೆ ಕೆಲವು ಉದಾಹರಣೆ ಬಂದಿದ್ದಾವೆ. ಮಗು ಸ್ವಲ್ಪ ಏನಾಗಿದೆ ಪರ್ಸನಲ್ ಹಾಕ್ಸ್ಬೋದು ಯಾಕಂದ್ರೆ ಗ್ರೂಪ್ನಾಗ ಇರ್ತಾವೆ ಸ್ವಲ್ಪ ಹುಡುಗರು ಅದನ್ನ ಪಾಸಿಟಿವ್ ತಗೋಬೇಕು. ಪಾಸಿಟಿವ್ ತಗೋದು ಏನಾಗಲ್ಲ. ಅದೇ ನೋಡ ಆ ಮಗು ಏನ್ ನಿನ್ ಜೊತೆ ಇದ್ದಾನೆ 9 ಮಾಸ ನಿನಗೆ ತಾಳೆಗೆ 8 ತಗೊಂಡಿಲ್ಲ 7 ತಗೊಂಡಿಲ್ಲ ಸ್ವಲ್ಪ ಆ ಥರ ಆಗೋದು ಬೇಡ ಅಂತ ಆ ಮಗುವಿನ ಮನಸ್ಸಿನ ಕಾಯಿಲೆ ಬೇಡ. ಎಸ್ ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ ಆ ಟೀಚರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸೊ ತಗೊಳ್ಳಿ. ಅಲ್ಲ ನಿಮಗೆ ಬೈದಿಲ್ಲ ನೀವೇ ಬೈದಿಲ್ಲ ನಾ ಪೇಪರ್ ತೋರಿಸಿನಿ ನೆಕ್ಸ್ಟ್ 12 ತೋರಿಸಿದ್ದೀವಿ ನೀವೇ ನಿಮ್ಮ ಮಗಳಿಗೆ ಬೈದವ್ರನ್ನ ಯಾಕೆ ಮಾಡಿದ್ದೀರಿ ಇಂಕಿತ ಬೈದಿಲ್ಲ ಇಲ್ಲ ಅದ್ರ ಜವಾಬ್ದಾರಿ ಅವರು ಮಗುವಿಗೆ ಅವ್ರ ಮಗು ಬೇಕು ಅವ್ರ ಜವಾಬ್ದಾರಿ ಇರಲಿ. ಆದರೆ ಸ್ವಲ್ಪ ಭಯದ ಬೈತೀರಿ ಒಬ್ಬರೇ ಇದ್ದಾಗ ಬೇಡ ಎಲ್ಲ ಕೆಲಸ ಬೈಬಾರ್ದು. ಯಾಕಂದ್ರೆ ಹೇಳ್ತಾರೆ ಸ್ವಲ್ಪ ಮಗುವಿಗೆ ಸೂಕ್ಷ್ಮ ಮನಸ್ಸಿಲ್ಲ ಹಾಗೆ ಸ್ವಲ್ಪ ಈಗ ಮನೆಗೆ ಇರ್ತಿಲ್ಲ ಕೆಲವೊಂದು ಸೈಡ್ ಸ್ವಲ್ಪ ನೀರು ಸೈಡ್ ತಗೊಂಡು ಮತ್ತಾಗಿಲ್ಲ ಸ್ವಲ್ಪ ಯಾಕಂದ್ರೆ ಮೈಂಡ್ ಟೆನ್ಷನ್ ಭಾಳ ಉಳಿತದೆ. ಸ್ವಲ್ಪ ಆಯಲ್ಲ ಅದು ಪಾಸಿಟಿವ್ ತಿಳ್ಬೋದು ನೆಗೆಟಿವ್ ತಿಳ್ಬೋದು ಸ್ವಲ್ಪ ಬೆಳೆಸಿ ಬಟ್ ಅದು ಸರ್ಕಾರ ಇದೆ ತೊಂದರೆ ಆಗ್ಬೋದು. ಎಸ್ ಸರ್ ಸರ್ ಮತ್ತೆ ಹೇಳ್ತಿದ್ದಾರೆ ಯಾರಾದ್ರೂ ಏನಾದ್ರು ಇಲ್ಲ ಸರ್ ನಿಮ್ಮ ಸಮಸ್ಯೆ ಇದೆ ಮಾತಾಡಿದ್ದೀವಿ ಆದಷ್ಟು ಶೀಘ್ರದಲ್ಲಿ ಆಗುವಂಥ ಸೊಲ್ಯೂಷನ್ ನಾನೇನು ಹೇಳ್ತೀನಲ್ಲ ಸರ್ ಹಾಂ ಸರ್ ಈಗ ಕೇಳ್ರಿ ಯಾರಿಗಾದ್ರು KVS ಎಷ್ಟು ಜನ ಹಾಕ್ತಾರೆ, ಸೈನಿಕ್ ಸ್ಕೂಲ್ಗೆ ಎಷ್ಟು ಜನ ಹಾಕ್ತಾರೆ, ಮತ್ತು ಬೇರೆ ಸೆಂಟ್ರಲ್ ಬೇಸ್ಡ್ ಎಷ್ಟು ಜನ ಹಾಕ್ತಾರೆ ಅಂತ ಸುಮ್ಮನೆ ಒಂದು ಸಲ ಕೈ ಎತ್ತಿ ನೋಡೋಣ. KVS ಫ್ರೀ ಸಿಗುತ್ತೆ ನಿಮಗೆ. ಒಂದು KVS ಅಲ್ಲ ಅಲ್ರಿ ನಾನು ಸುಮ್ಮನೆ ಜನರಲ್ ಆಗಿ ಈ KVS ಹಾಕ್ತೀನಿ ಅಂತಂದ್ರೆ ಸೈನಿಕ್ ಸ್ಕೂಲ್ ಹಾಕ್ತೀನಿ ಅಂತಂದ್ರೆ ಆಮೇಲೆ ಮೊರಾರ್ಜಿ ದೇಸಾಯಿ ಯಾವುದೇ ಸ್ಕೂಲ್ ಹೋಗ್ತೀನಂದ್ರೆ ಆಲ್ಮೋಸ್ಟ್ 100 or 99% ಹೋಗ್ತಾರೆ. ಬಟ್ ಅದೇ ಸಿಲೆಬಸ್ ಇವಾಗ ನಿಮ್ಮ ಹತ್ರ ಇದೆ. ಈ ಸ್ಕೂಲ್ ಒಳಗಿರೋ ಸಿಲೆಬಸ್ ಡಿಫ್ರೆಂಟ್ ಫ್ರಮ್ ದ ಅದರ್ ಸ್ಕೂಲ್ಸ್. ದಿಸ್ KPS ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಸ್ಕೂಲ್. ಇಂಗ್ಲೀಷ್ ಕನ್ನಡ ಈವನ್ 6th ಸ್ಟ್ಯಾಂಡರ್ಡ್ದಿಂದ ಅವರು NCERT ಅಂತ ಮಾಡಿದ್ದಾರೆ. ಇವಾಗ ನಮ್ಮ ಕರ್ನಾಟಕ ಶಾಲೆ ಒಳಗೆ ಪ್ರತಿಯೊಬ್ಬರಿಗೂ ಮೊದಲಿಂದ ಸೈನ್ಸು ಮ್ಯಾಥಮೆಟಿಕ್ಸ್ ತೆಗೆದು ಅಕಾರ್ಡಿಂಗ್ ಟು ದ NCERT ಅಂತ ಹಾಕಿದ್ದಾರೆ 6th to 10th. ಯಾಕಂದ್ರೆ ನಾಳೆ ನೀಟ್ ಹೋಗ್ತಾರೆ, CET ಹೋಗ್ತಾರೆ, ಅವ್ರಿಗೆಲ್ಲ ಅನುಕೂಲ ಆಗಲ್ಲ ಅಂತೇಳಿ ಅದೇ ಸಿಸ್ಟಮ್ ನಮ್ಮಲ್ಲಿ ಮಾತ್ರ ಇದೆ, ಬೇರೆ ಯಾವ ಸ್ಕೂಲ್ ಒಳಗೆ ಇಲ್ಲ. ಇದನ್ನು ನಿಮ್ಮಲ್ಲಿ ಏನೇ ಸ್ವಲ್ಪ ಏನೋ ನಿಮ್ಮ ಬಾತ್ರೂಮ್ ಅಂದರೆ ಅದೇ ಏನೋ ಸ್ವಲ್ಪ ಸಮಸ್ಯೆ ಇದ್ರೂ ಈ ಬುಕ್ಸ್ ನಿಮ್ಗೆ ಎಲ್ಲೂ ಸಿಗೋಂಗಿಲ್ಲ. ಇದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಂಡು ಈ ಬುಕ್ಸ್ ಅದನ್ನ ಕೇಳೋರು ಸರಿಯಾಗಿ ಸದುಪಯೋಗ ಮಾಡ್ಕೊಂಡು. ಯಾಕಂದರೆ ನಿಮ್ಮ ಇದೇ ಕೇಂದ್ರ ವಿದ್ಯಾಲಯ ಹೋಗ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇತ್ತು. ಆದರ್ಶ ಹೋಗ್ತೀನಿ ಅಂದ್ರೆ ಸೈನಿಕ್ ಸ್ಕೂಲ್, ಆ ಸೈನಿಕ್ ಸ್ಕೂಲ್ಗೆ ಏನು ಬುಕ್ಸ್ ಇದೆ ಅದೇ ಇದೆ, ನಾಟ್ ಡಿಫ್ರೆಂಟ್ ಫ್ರಮ್ ಅದರ್ ಬುಕ್ಸ್. ಆ ಬುಕ್ಸನ್ನು ಸರಿಯಾಗಿ ಯೂಸ್ ಮಾಡಿ ಹೇಳೋರು ಸರಿಯಾಗಿ ಹೇಳಿ, ಕೇಳೋರು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ನಾನು. ಒನ್ ಆಫ್ ದ ಬೆಸ್ಟ್ ಬುಕ್ಸ್ ಬೈಲಿಂಗ್ವಲ್ ಬುಕ್ಸ್. ನಿಮ್ಗೆ ಕನ್ನಡ ಅರ್ಥ ಆಗಲಿಲ್ಲ ಅಂತಂದರೆ ಇಂಗ್ಲೀಷ್ ಒಳಗೆ, ಇಂಗ್ಲೀಷ್ ಇಲ್ಲ ಅಂದರೆ ಕನ್ನಡ ಎರಡೂ ಇದೆ. ಬೋತ್ ನಿಮ್ಗೆ ಇವತ್ತು ಯಾರು ಹೇಳಲಿಲ್ಲ ಅಂದರೂ ಮನೆಯೊಳಗೆ ಬಂದು ಈ ಇಂಗ್ಲೀಷ್ ಒಳಗೆ ಹೇಳಿದ್ದು ಕನ್ನಡದೊಳಗೆ ಏನಿದೆ ಅಂತ ನೋಡಿಕೊಂಡು ಕಲಿಬೋದು. ಸೆಲ್ಫ್ ಸ್ಟಡಿನೂ ಆಗುತ್ತೆ. ಸರಿಯಾಗಿ ಅದನ್ನು ಇದು ಮಾಡ್ಕೊರಂತ. ಯಾಕಂದರೆ
ಸಂಖ್ಯೆ ಹೆಂಗೈತಿ, ನಾನು ಬಂದಾಗ ಸ್ಕೂಲಿಗೆ ನನ್ನ ಸ್ಕೂಲ್ ಒಳಗೆ 40 ಮೆಂಬರ್ಸ್ ಇದ್ದರು. ನೀವು ಪೇಪರ್ ಒಳಗೆ ಓದಿದ್ರೆ ಗೊತ್ತಿಲ್ಲ, ನಾಟ್ ಅಬೋವ್ ದನ್ 40 ಅಡ್ಮಿಷನ್ ಇಲ್ಲ ಅಂತಂದಿದ್ರು. 40 ಓನ್ಲಿ 40 ಮೆಂಬರ್ಸ್. ನಿಮ್ಮದು KVS ಟೈಪ್ ಸೇಮ್ ಸಿಸ್ಟಮ್. 40ಗಿಂತ ಅಬೋವ್ ಒಂದೇ ಒಂದು ಸ್ಕೂಲ್ ಹುಡುಗರಿಗೆ ತೊಗೊಳೋದಿಲ್ಲ ಒಳಗಡೆ. ಆ ಸಿಸ್ಟಮ್ ಇತ್ತು. ಅಂದರೆ ಬುಕ್ಸು ಸೇಮ್, ರೂಲ್ಸು ಸೇಮ್, ಮೆಥಡ್ ಆಫ್ ಟೀಚಿಂಗು ಸೇಮ್, ಎಲ್ಲ ಸೇಮ್ ಇದೆ. ಬಟ್ ಅವ್ರಿಗಿಂತ ಒಂದು ಎಕ್ಸ್ಟ್ರಾ ಏನಿದೆ ಅಂದರೆ ಅವ್ರು ಇಂಗ್ಲೀಷ್ ಒಳಗೆ ಮಾತ್ರ ಹೇಳ್ತಾರೆ. ಇಂಗ್ಲೀಷ್ ವಿತ್ ಕನ್ನಡ ನಮ್ಮಲ್ಲಿ ಇದೆ. ಸೇಮ್ ಸಬ್ಜೆಕ್ಟ್ ಸೇಮ್ ಇದು. ಇವನ್ ಒಂದು ಲೈನ್ ಒಂದು ವರ್ಡ್ ಕೂಡ ಅದೇ ಇದೆ. ಅದನ್ನು ಸರಿಯಾಗಿ ಉಪಯೋಗ ಮಾಡಿ. ನಮ್ಮಲ್ಲಿ ಏನೋ ಸಮಸ್ಯೆ ಐತಿ, ನಾನು ಒಪ್ಕೋತೀನಿ ಏನೈತಿ, ಆ ಸಮಸ್ಯೆಯನ್ನು ಸ್ವಲ್ಪ ಇದು ಮಾಡಿಕೊಂಡು ಯು ಕ್ಯಾನ್ ರೀಡ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್. ಇದು 12th ಸ್ಟ್ಯಾಂಡರ್ಡ್ ಮಟ್ಟ ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀವಿ. ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ಇದು ಉಪಯೋಗ ಆಗ್ಬೇಕಂದ್ರೆ ನಮಗೆ ಸ್ವಲ್ಪ ಸುಧಾರಣೆನೂ ಆಗಬೇಕು, ಆವಾಗ ಬರ್ತಾರೆ. 40 ಇದ್ದಿದ್ದು ಕೆಳಗಡೆ ಹೋಗಬಾರ್ದು. ಇಲ್ಲಿ 40 ಕೆಳಗಡೆ ಇನ್ಕ್ರೀಸ್ ಆಯ್ತು ಅಂತಂದರೆ ನಮ್ಮ ಸಿಸ್ಟಮ್ ಮೇಲೆ ನಾವೇ ಕನ್ನಡಿ ನೋಡ್ಕೊಂಡಂಗೆ. ನೀವು 40ಗಿಂತ ಮೇಲೆ ಹೋಗ್ಬೇಕು, ನಾನು ಇಲ್ಲೇ ಬರ್ತೀನಿ ರೀ, ಹಂಗಾಗ್ಬೇಕು. ಖಂಡಿತ ಸರ್, ಖಂಡಿತ ಕೆಲಸ ಮಾಡೋಣ. ಎಸ್ ಸರ್, ಇಲ್ಲ ಅದು ಸಜೆಷನ್ ಕೊಡ್ತಾರೆ ಪಾಪ, ನಾನು ತಗೊಳ್ಳಿ. ಯಾಕಂದರೆ ಶಾಲೆ ಬೆಳವಣಿಗೆಗೆ ಎಲ್ಲ ಪಾಲಕರ ಭಾಳ ಖುಷಿ ಅನಿಸುತ್ತೆ. ಯಾಕಂದರೆ ತಾವು ಕೂಡ ಸಾಥ್ ಕೊಡ್ತೀರಿ, ತಾವು ಕೂಡ ಕೇಳ್ತಿದ್ದಾರೆ. ಹಾಗಾಗಿ ಎಲ್ಲ ಶಿಕ್ಷಕ ಬಂಧುಗಳು ಪಾಲಕರ ಸಲಹೆಗಳನ್ನು ಸರ್ಕಾರವನ್ನು ತಗೊಳ್ರಿ. ತಗೊಂಡು ಏನಂತ ಮುಖ್ಯ ಸಾಧ್ಯ ಇರುತ್ತೆ ಶಾಲೆಗಳನ್ನ ಪ್ರಗತಿ ಮಾಡೋಕ್ಕೆ, ಡೆವಲಪ್ಮೆಂಟ್ ಮಾಡೋಕ್ಕೆ ಅಂತ ಇರುತ್ತೆ. ಮಾಡಿರುತ್ತೆ. ನೋಡ್ರಿ, ಇನ್ನೊಂದು ಏನಂದರೆ ನಾವು ಏನೇ ಸಮಸ್ಯೆ ತಗೊಳ್ತೀವಿ, ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಮಸ್ಯೆ ಇಲ್ಲ, ಎಲ್ಲ ಕಡೆ ಇದೆ. ಇವಾಗ ಪ್ರೈವೇಟ್ ಇದೆ, ಗೌರ್ಮೆಂಟ್ ಎಲ್ಲ ಕಡೆ ಇದೆ. ಸಮಸ್ಯೆ ಅನ್ಕೊಳ್ಳೋದು ಏನು ಹೆಂಗೆ ಕೇಳಿ ಮಾಡೋಕ್ಕಾಗತ್ತೆ ಮಾಡ್ಕೊಂಡು ಹೋಗ್ಬಿಟ್ರೆ ಸಮಸ್ಯೆ ಇರಲಿ, ಎಲ್ಲ ಸಮಸ್ಯೆಗಳು ಇದೆ ಅಂತ ಅಲ್ವಾ? ಸ್ವಲ್ಪ ಕಾಯಬೇಕಷ್ಟೇ. ಯಾಕಂದರೆ ಇಲ್ಲಿವರೆಗೂ ಕ್ಲಾಸಸ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಬಿಲ್ಡಿಂಗ್ಸ್ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಸೊ ಇಲ್ಲಿವರೆಗೆ ನಮ್ಮ ಪೇರೆಂಟ್ಸ್ ಎಲ್ಲ ಬಂದು ಆಟದ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಕೃಷಿ ಒಂದೊಂದು ಬರ್ತಾ ಇದ್ದಾವೆ, ಕೇಳಿದ್ವಿ. ಇಲ್ಲ ಸರ್, ಮೊದಲಿಲ್ಲ, ಏನೋ ನಮ್ಮ ಡೆವಲಪ್ಮೆಂಟ್ ಆಗಿಲ್ಲ, ಈಗ ಆಗ್ತಾ ಇದೆ ನೋಡ್ರಿ. ಕೆಲವೊಬ್ರು ಏನಾಗಿತ್ತು ಕೆಲವೊಬ್ರು ಕಾಲ್ಗುಣ ಅಂತ ಕರಿತೀವಿ, ಒಬ್ಬರು ಹಾಕಿಲ್ಲ, ಒಬ್ರು ಹೆಂಗಿರ್ತಾನೆ ಅಲ್ವಾ? ಅದಕ್ಕೆ ಯಾರೋ ಒಬ್ರು ಹೊಸ ಬರ್ತಾರೆ. ಇದೇನಾಗೈತಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾ ಬರ್ತಾ ಇರ್ತಾರೆ. ಸೊ ಅಲ್ಲಿವರೆಗೆ ಸ್ವಲ್ಪ ಕಾಯ್ಬೇಕಷ್ಟೇ ನಾವು. ಅದಕ್ಕೆ ಒಟ್ಟಾರೆ ಉದ್ದೇಶ ಏನು, ಅವರಲ್ಲಿ ಹೊಸರಲ್ಲಿ ಎಲ್ಲರೂ ಕೈ ಜೋಡಿಸ್ಕೊಂಡು ಶಾಲೆಯನ್ನ ಡೆವಲಪ್ಮೆಂಟ್ ಮಾಡಬೇಕಷ್ಟೇ, ಸೊ ಬೆಳೆಸಬೇಕಷ್ಟೇ. ಆ ನಿಟ್ಟಿನಲ್ಲಿ ಕೆಲಸವನ್ನು ಖಂಡಿತವಾಗಿ ಮಾಡೋಣ. ಅದಕ್ಕೆ ಸರ್ ಹೇಳಿದ್ರು ಈಗಾಗಲೇ 3 ಬಿಲ್ಡಿಂಗ್ಸ್ ಡೆಮೊಲಿಷನ್ ಆಗಿ ಹೊಸ ಬಿಲ್ಡಿಂಗ್ಸ್ ಈಗಾಗಲೇ ಸೆಕ್ಷನ್ ಆಗಿದೆ ಅಂತ, ಟೆಂಪಲ್ ಆಗಿದೆ ಅಂತ. ಸೊ ನೆಕ್ಸ್ಟ್ ವರ್ಷ ಶೈಕ್ಷಣಿಕ ವರ್ಷಕ್ಕೆ ಮಾಡ್ಬೋದು ಅಂತಕ್ಕಂಥ ಒಂದು ಈ ಶೈಕ್ಷಣಿಕ ವರ್ಷ ಮುಗಿದ್ರಲ್ಲೇ ಇನ್ನು ರಿಪೇರಿ ಇಟ್ಕೊಂಡಿದ್ದಾರೆ, ಅದಕ್ಕೂ ರಿಪೇರಿ ಆಗುತ್ತೆ ಅಂತ. ಈ ಶೈಕ್ಷಣಿಕ ವರ್ಷ ಮುಗಿದ್ರಲ್ಲೇ ಆ ಮಕ್ಕಳು ಆಟ ಸಹ ಮುಗಿದಿರ್ತವೆ. ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಆಗುತ್ತೆ. ಇಷ್ಟು ಅತಿ ಶೀಘ್ರದಲ್ಲೇ ಆಗುತ್ತೆ ಅಂತ ಒಂದು ಬೆಳವಣಿಗೆ ಇರ್ತದೆ. ಆಮೇಲೆ ಕಂಪ್ಯೂಟರ್ ಸರ್ ಕೊಟ್ಟಿದ್ದಾರೆ. ನಾವೀಗ ಏನು ಹೊರಗಿಂದ ತಗೋಬೇಕಾದ್ರೆ ಎಲ್ಲ ಜಲಾಕ್ಸಿಗೆ ಸರ್ ಮತ್ತೆ ಯಾರು ಬಿಟ್ಟರು ಸರ್ ಈಗ? ಏನಾದರೂ ಇದ್ರೆ ನಮ್ಮಲ್ಲಿ ಬರೋ ಮಕ್ಕಳೆಲ್ಲ ಅಡ್ಮಿಷನ್ಗೆ ನೇರ ದಾಖಲಾತಿ ಒಂದಿಷ್ಟು ಆಗ್ಯಾವ. 15 ಮಕ್ಕಳನ್ನ ನೇರ ದಾಖಲಾತಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಈಗ ಬರೋ ಮಕ್ಕಳಿಗೆ ನಾವು ಬ್ಯಾಡ್ ಅಂದ್ರೆ ಪ್ರೈವೇಟ್ ಸ್ಕೂಲ್ನವರು ಚೆಕ್ ಮಾಡಿ ತಗೊಂಡಿರ್ತಾರೆ. ನಾವು ಹಾಗಲ್ಲ, ಯಾವ ಮಗು ಬಂದ್ರೂ ನಾವು ಕರ್ಕೊಳ್ಳೇಬೇಕು. ಹಾಗಾಗಿ ಸ್ವಲ್ಪ ಕಲಿಕೆ ಒಳಗೆ ಸ್ವಲ್ಪ ಹಿಂದುಳಿದಿರ್ಬೋದು. ಆದರೆ ನಾವು ಎಫೆಲೆಂಟ್ ಮಾಡಿ ಆ ಮಕ್ಕಳನ್ನ ಸುಧಾರಣೆ ಮಾಡಿ ಇನ್ನು 1 ವರ್ಷ ಅಥವಾ 2 ವರ್ಷದೊಳಗೆ ಆ ಮಕ್ಕಳನ್ನೆಲ್ಲ ನಾವು ಕಲಿಕೆಗೆ ಇದು ಮಾಡ್ತೀವಿ ಅಂದ್ಕೊಂಡು ಫಸ್ಟ್ ಮಾಡ್ತೀವಿ. ಮತ್ತೇನಾದರೂ ತಮ್ಮ ಸಲಹೆ ಸೂಚನೆಗಳು ಶಾಲೆಯಲ್ಲಿ ಏನಾದರೂ ಸುಧಾರಣೆಗಳಾದರೂ ಮಾತಾಡೋದಿದ್ರೆ ಮಾತಾಡಿ. ಸರ್ ಇದಾದ್ರೆ ಇಂಗ್ಲೀಷ್ ಮೀಡಿಯಂ ಮಾಡಿ ಇಂಗ್ಲೀಷ್ ಬುಕ್ಸ್ ಬರ್ತಾವೆ, ಎಲ್ಲ ಬರ್ತಾವೆ. ಟೀಚಿಂಗ್ ಎಲ್ಲ ಚಲೋ ಐತಿ ಟೀಚರ್, ಆದ್ರೆ ಸ್ವಲ್ಪ ಇಂಗ್ಲೀಷ್ ಅಟ್ಮಾಸ್ಫಿಯರ್ ಇಲ್ಲ ಸರ್. ಆಯ್ತಾ, ಇಂಗ್ಲೀಷ್ ಬಗ್ಗೆ ಸ್ವಲ್ಪ ಇದು ಇಲ್ಲ ಸರ್, ಇಂಗ್ಲೀಷ್ ವಾತಾವರಣ ಇಲ್ರಿ ಸ್ವಲ್ಪ. ಸಬ್ಜೆಕ್ಟ್ ಎಲ್ಲ ಕರೆಕ್ಟ್ ಅದಾವೆ ಸರ್. ಇಂಗ್ಲೀಷ್ ಒಳಗೆ
ಈಗ ಯಾವ ಸಬ್ಜೆಕ್ಟ್ ನಮಗೆ ಇಲ್ಲ ಈಗ Yes, sir. ಸರ್ ಮಾತಾಡ್ತಾರೆ. ನಮ್ಮ ಸಲಹೆಗೆ ನಾವು ಒಪ್ಪತ್ತೀವಿ, ನಾವು ಪಾಲಿಸ್ತೀವಿ, ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸರ್ ಮಣ್ಗಳು ಸರ್ ಹೇಳ್ದಂಗ ಇದು ಇಂಗ್ಲಿಷ್ ಮೀಡಿಯಂ ಅಂದ್ರೆ ಬೈಲಿಂಗ್ವಲ್ ಶಾಲೆ. ಬೈಲಿಂಗ್ವಲ್ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಇರ್ತದೆ. ನೀವು ಪಠ್ಯ ಪುಸ್ತಕ ತೆಗೆದು ನೋಡ್ರಿ, ಮೇಲೆ ಇಂಗ್ಲಿಷ್ ಇರ್ತದ, ಸೇಮ್ ಆನ್ಸರ್ ಟ್ರಾನ್ಸ್ಲೇಟ್ ಕನ್ನಡದಾಗ ಇರ್ತದೆ. ಈ ರೀತಿ ಪುಸ್ತಕ ಸಿಗೋದು ಏಕೈಕ ಶಾಲೆ, ಅದು ನಮ್ಮ ಕೇಂದ್ರ ಶಾಲೆ, ಗಾಂಧಿ ಚೌಕ್ 1 ನಂಬರ್ ಶಾಲೆ. ಬೇರೆ ಎಲ್ಲೂ ಪುಸ್ತಕ ಈ ಥರ ಸಿಗಲ್ಲ. ಹಾಗಾಗಿ ಕನ್ನಡದ ಜೊತೆ ಇಂಗ್ಲಿಷ್ ಕಲಿಸ್ಬೇಕಾಗೈತೆ, ಹೌದ್ರಿ? ಹಾಗಾಗಿ 1 to 5th ವರೆಗೆ ಬೈಲಿಂಗ್ವಲ್ ಇರ್ತೈತಿ, ಕನ್ನಡ ಇಂಗ್ಲಿಷ್ ಕನ್ನಡ ಇಂಗ್ಲಿಷ್. ಆದ್ರೂ ನಾವು ಜಾಸ್ತಿ ಇಂಗ್ಲಿಷನ್ನು ಬಳಸ್ತೀವಿ. ಆದ್ರೆ 6ರಿಂದ 6ನೇ ತರಗತಿಯಿಂದ ಮುಂದೆಲ್ಲ ಇಂಗ್ಲಿಷ್ ಮೀಡಿಯಂ, ಅಲ್ಲಿ ಬೈಲಿಂಗ್ವಲ್ ಬರಂಗಿಲ್ಲ, ಅಲ್ಲಿ ಫುಲ್ ಇಂಗ್ಲಿಷ್ ಇರ್ತದೆ. ಹಾಗಾಗಿ ನಾವು ಕನ್ನಡ ಜೊತೆ ಇಂಗ್ಲಿಷ್ ಕಲಿಸ್ಬೇಕಾಗೈತಿ. ಮಕ್ಕಳಿಗೆ ಏನಪ್ಪಾ ಅಂದ್ರೆ ಪಾಲಕರ ನೀವು ಮಾತಾಡೋ ಭಾಷೆ ಇಲ್ಲಿ ಕನ್ನಡ ಇರ್ತದೆ, ಇದು ಮಾತೃಭಾಷೆ ಇರ್ತದೆ. ಇಲ್ಲಿ ಕೂಡ ನಾವು ಮಾತೃಭಾಷೆ ಜಾಸ್ತಿ ಅವ್ರು ಕೇಳಿರ್ಬೇಕಾದ್ರೆ ನೀವು ಮಕ್ಕಳಿಗೆ ಏನಾದರೂ ಇಂಥ ಸಣ್ಣ ಸಣ್ಣ ಶಬ್ದಗಳನ್ನು ಕಲಿಸ್ತಾ ಮುಂದೆ ನಾವು 6ನೇ ತರಗತಿಗೆ ಫುಲ್ ಆಗಿ ಇಂಗ್ಲೀಷ್ ಇದನ್ನು ಬಳಸ್ತೀವಿ, ಇದನ್ನು ನಾವು ಕೊಟ್ಟು ಮಾಡೋಣ. ಎಸ್ ಸರ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳು? ವಾಪಸ್ ಇಸ್ಕೊಳ್ತೀವಿ ಸರ್. ನಾವು ನೆಕ್ಸ್ಟ್ ಈಗ ಸ್ಟ್ಯಾಂಡರ್ಡ್ ಹೋಗ್ಬೇಕಂದ್ರೆ ಮ್ಯಾಥ್ಸ್ ಹೇಳ್ಕೊಡ್ಬೇಕಂದ್ರೆ ಸರ್ ಮನ್ಯಾಗ ಹಿಂದಿನ ಬೇಸಿಕ್ ನೋಡ್ಕೊಂಡೇ ನೆಕ್ಸ್ಟ್ ಅದೇ ಒಂದು ಒಳ್ಳೆ ಗೌರ್ಮೆಂಟ್ ಸಿಸ್ಟಮ್ ಅದ. ಬುಕ್ ಬ್ಯಾಂಕ್ ಅಂತ ಐತಿ, ಅದನ್ನ ವಾಪಸ್ ನಾನು ಇಸ್ಕೊಳ್ಳೇಬೇಕು. ಮೊದಲೆಲ್ಲ ಕೊಟ್ಬಿಟ್ಟಿರಲ್ಲ ಮತ್ತೆ ಸರ್, ಈಗ ಏನಾಗಿದೆ? ಅದನ್ನ ಮಾಡ್ಕೊಟ್ಟಿರಲ್ಲ. ಬರೋ ಪುಸ್ತಕ ನಮ್ಮ ಸರ್ಕಾರಕ್ಕೆ ಬರುವಂಥ ಪುಸ್ತಕಗಳು ಲೇಟ್ ಆಗಿ ಬರ್ಬೋದು. ಹಾಗಾಗಿ ಮುಂದಿನ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಬರುವವರೆಗೆ ಇಸ್ಕೊತೀವಿ. ಬೇಕಾದ್ರೆ ಬುಕ್ಸ್ ಬಂದ್ಮೇಲೆ ನೀವು ವಾಪಸ್ ತಗೊಂಡು ತಗೊಂಡು ಹೋಗ್ತೀವಿ. ಬೇಕಂದ್ರೆ ನೀವು ಒಳ್ಳೆ ಇಸ್ಕೊಳ್ಳಿ, ಬೇಕಂದ್ರೆ ಯಾರು ಬೇಕಾಗಿರ್ತಾವಲ್ಲ. ಸರಿಯಾಗಿ ವ್ಯಾಪಾರ ಮಾಡೋದು ನೀವೇ ಒಯ್ದಿದ್ದು. ನಾನೀಗ ಮಾರ್ಚಿಗೆ ಬರ್ತೀನಿ, ಮಾರ್ಚ್ ಎಕ್ಸಾಮ್ ಮುಗಿತಾವಲ್ರಿ, ಅವು ನಮ್ಮ ಮಕ್ಕಳಿಗೆ ಇಸ್ಕೊಂಡಿರ್ತೀವಿ ಬುಕ್ಸ್. ಇಸ್ಕೊಂಡು ಏನ್ ಮಾಡ್ತೀವಿ, ಮುಂದಿನ ತರಗತಿಗೆ ಹೋಗ್ತಿರ್ತಾವಲ್ಲ ಮಕ್ಕಳು, ಅವ್ರಿಗೆ ಕೊಡ್ತೀವಿ. ಅದು ಬುಕ್ ಬ್ಯಾಂಕ್ ಅಂತ ನಮ್ಮಲ್ಲಿ ಸಿಸ್ಟಮ್ ಅದ, ಅದು ತಗೋತೀವಿ. ಕೆಳಗಿನ ತರಗತಿ ಮಕ್ಕಳಿಗೆ ಅವ್ರು ಕೊಡ್ತೀವಿ. ಹಂಗೆ ಕಂಟಿನ್ಯೂಸ್ 7th ಅವ್ರು ಇಸ್ಕೊಂಡು 6th ಅವ್ರಿಗೆ ಕೊಡೋದು, ಅವ್ರು 7th ಬರ್ತಾರೆ, 6th ಅವ್ರು ಇಸ್ಕೊಂಡು ಕೊಡೋದು, ಅವ್ರು 6th ಬರ್ತಾರೆ. ಈ ಟೈಪ್ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಹಂಗೆ ಮಾಡ್ಕೊತ ಹೋಗ್ತೀವಿ. ಆಮೇಲೆ ಜೂನ್ದಾಗ ಬಂದು ವಾಪಸ್ ಹೊಸ ಪುಸ್ತಕ ಬರ್ತಾವಲ್ಲ, ಆ ಪುಸ್ತಕಗಳನ್ನ ವಾಪಸ್ ಇಸ್ಕೊತೀವಿ. ಇಸ್ಕೊಂಡು ಹೊಸ ಪುಸ್ತಕಗಳನ್ನ ಕೊಡ್ತೀವಿ. ಆ ಟೈಮ್ ಒಳಗೆ ನೀವು ಬೇಕಂದ್ರೆ ನೀವು ತಗೊಂಡು ಹೋಗ್ಬೋದು. ಇಲ್ಲ ನಮ್ಗೆ ಏನಾಗೈತಿ ಅಂದ್ರೆ ಸ್ಕೂಲಿನ ಪ್ರೈವೇಟ್ ಸ್ಕೂಲ್ಗಳಿಂದ ನಾವು ಇಂಡಿಯನ್ ಯಾವಾಗ ಹಾಕಿದ್ವಿ, ಹಿಂದಿನ ವರ್ಷ ನವೆಂಬರ್ದಾಗ ಇಂಡಿಯನ್ ಹಾಕಿದ್ವಿ. ಆ ಮಕ್ಕಳಿಗೆ ಅಷ್ಟೇ ಪುಸ್ತಕ ಬಳಸ್ತೀವಿ. ಅವಾಗ ಏನ್ ಮಾಡ್ತೀವಿ, ಈ ಪುಸ್ತಕಗಳನ್ನ ಯೂಸ್ ಮಾಡ್ತೀವಿ. ಪ್ರೈವೇಟ್ನಾಗ ಆ ಪುಸ್ತಕಗಳು ಸಿಗಲ್ಲ, ನಮ್ಮ ಪುಸ್ತಕಗಳು ಪ್ರೈವೇಟ್ನೇ ಸಿಗಲ್ಲ. ಹಂಗಾಗಿ ಆ ಪುಸ್ತಕಗಳನ್ನ ಆ ಮಕ್ಕಳಿಗೆ ಬಂದಂತ ಮಕ್ಕಳಿಗೆ ಕೊಡ್ತೀವಿ. ಆಮೇಲೆ ಕನ್ನಡ ಮೀಡಿಯಂ ಪುಸ್ತಕಗಳು ಬೇರೆ ಬೇರೆ ಸ್ಕೂಲಿಂದ ಬಂದ್ರೂ ಅವ್ರಿಗೆ ಸಿಗಲ್ಲ. ಯಾಕಂದ್ರೆ ಹಳಿ ಪುಸ್ತಕಗಳನ್ನೇ ನಾವು ಕೊಡ್ಬೇಕಾಗೈತಿ. ಹೋದ ವರ್ಷ ನಾವು ನವೆಂಬರ್ದಾಗ ಇಂಡಿಯನ್ ಹಾಕಿದ್ವಿ, ಜೂನ್ದಾಗ ಪುಸ್ತಕ ಕೊಡ್ಬೇಕು. ಎಷ್ಟು ಮಕ್ಕಳಿಗೆ ಭಾಗವಹಿಸ್ತಾ ಇರ್ತಾರ, ಮುಂದಿನ ವರ್ಷ ನವೆಂಬರ್ದಾಗ ಆ ಮಕ್ಕಳಿಗೆ ಅಷ್ಟೇ ನಾವು ಕೊಡ್ಬೇಕು. ಈಗ ಇಂಡಿಯನ್ ಮಾಡ್ತೀವಿ ಅಂತ ಒಂದು ಜಗಳ ಬರ್ತೀವಿ, ಅಂದ್ರೆ ಒಂದೇ ನಾವು ಕೊಡ್ಲಿಕ್ಕೆ ಆಗಲ್ಲ. ಅಂತ ನಾವು ಏನ್ ಮಾಡ್ತೀವಿ, ಹಳಿ ಪುಸ್ತಕಗಳನ್ನ ಜೋಡಿಸ್ತೀವಿ. ಅವಾಗ ನೀವು ಬೇಕಾದ್ರೆ ಬಂದು ಇಲ್ಲಿ ಮೇಡಮ್ ನಮ್ಗೆ ಇಷ್ಟು ಇದು ಮಾಡಿ ಬೇಕ್ರಿ ಅಂದ್ರೆ ನಾವು ಪುಸ್ತಕಗಳು ಕೊಡ್ತೀವಿ. ನಾವು ಸ್ಟಾಕ್ ಇಟ್ಟಿರ್ತೀವಿ, ಎಲ್ಲ ಪುಸ್ತಕಗಳು ಇಟ್ಟಿರ್ತೀವಿ. ಓಕೆ. ಏನಾದರೂ ಪ್ರಶ್ನೆಗಳು? ಕ್ಲಾಸ್ ಅಂತ ಒಂದು ಕ್ಲಾಸ್ ಮಾಡೋಕ್ಕಾಗುತ್ತೆ. ಕಂಪ್ಯೂಟರ್ ವ್ಯವಸ್ಥೆ ಮಾಡ್ಬೋದು. ಈಗ ಶಾಲೆ ಬಳಕೆಗಾಗಿ ಅಷ್ಟೊಂದು ಈಗ ಒಂದು ಆಕ್ಚುಲಿ ಇಲ್ಲಿ ಲ್ಯಾಬ್ ಇತ್ತು, ಒಂದು ಚಿತ್ರ ಕ್ಲಾಸ್ ಟೀಚರ್ಸ್ ಇತ್ತು, ಅಪ್ಲಿಕೇಶನ್ ಇತ್ತು. ಆಕ್ಚುಲಿ ಏನಾಗಿದೆ, ಇಲ್ಲಿ ಅಗತ್ಯ ಕೊಡಿಸಿದ್ರಲ್ಲ, ಅವರ ಕೆಲವೊಬ್ಬರು ನಾಲ್ಕು ಮಕ್ಕಳಿಗೆ ಕೊಡಿಸಿದ್ರೆ ಅವ್ರು ಕಲಿಸ್ಬೋದು. ಟೀಚರ್ಸ್ ಇದ್ದಾರೆ, ಕಂಪ್ಯೂಟರ್ ಇದ್ದಾರೆ. ಸೊ ಅದು ಮತ್ತೆ ಒಂದು 5-6 ಕಲಿಸ್ಬೋದು, ಕಲಿಸೋದಿಲ್ಲ ಅಷ್ಟಲ್ಲ, ಬಟ್ ಇದ್ರೆ ಕಲಿಸ್ತಾರೆ ಅಷ್ಟೇ. ನೋಡೋಣ, ಕಲ್ತಾರೆ ನೋಡೋಣ. Yes. ಮತ್ತೆ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಒಬ್ಬರೇ ಎಲ್ಲ ಸೇರಿ ಅದೇ ಮಾಡಕ್ಕೆ
ಪಾಠ ನಿಮ್ ಪಾಠ ಏನ್ ಮಾಡ್ತಾರಲ್ಲ ಸರ್, ಪಾಠದ ಜೊತೆ ಆಟಕ್ಕೂ ಅಷ್ಟೇ ಮಾಡ್ತಾರೆ ನನ್ ಲೆಕ್ಕ. ಯಾಕಂದ್ರೆ ಯಾವ ಸ್ಕೂಲ್ ಒಳಗೂ ಇದೆ ದೈಹಿಕ ಶಿಕ್ಷಣ ಅಂತ ಬುಕ್ ಕೊಡ್ತಾರೆ, ಬಟ್ ಕಳ್ಸಂಗಿಲ್ಲ ಅದು. ಆಟ ಆಡಕ್ಕೇನು ಅದೇ ಟೀಚರ್ಸ್ ಬೇಕಂತಿರ್ಲಿಲ್ಲ. ಬಟ್ ಒಂದು ಮಾಡಿದ್ರು ಅವರು ಇವನ್ ಸ್ಟೇಟ್ ಲೆವೆಲ್ ಏನಾದ್ರು ಜಾಬ್ ಸಿಗ್ತೈತಿ, ಹೆಲ್ದಿ ಇರ್ತಾರೆ, ಭಾಳ ಬೆನಿಫಿಟ್ಸ್ ಐತಲ್ಲ, ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಏನು ಬುಕ್ ಏನು ಮಾಡ್ತಾರೆ ಅವರು ಫಾರ್ಮಲ್ ಆಗಿ ತೊಗೋತಾರೆ, ಸುಮ್ಮನೆ ಒಂದೆರಡು ಕ್ವಶನ್ ಆನ್ಸರ್ ಅದನ್ನು ತೊಗೊಳೋದಿಲ್ಲ, ಎಕ್ಸಾಮ್ ತೊಗೊಳಲ್ಲ. ಇಲ್ಲಂತಲ್ಲ ಪ್ರೈವೇಟ್ ಅವ್ರು ಯಾರು ತೊಗೊಳಲ್ಲ. ಇದು ಡಮ್ಮಿ ಬುಕ್ ಆಗಿರ್ತೈತೆ, ಅದ್ರೊಳಗೆ ಅಷ್ಟು ಯೂಸ್ ಐತಿ. ಅದು ಪ್ರಾಕ್ಟಿಕಲ್ ಆಗಿ ಮಾಡಬೇಕು, ಆಟನೇ ಆಡ್ಬೇಕು. ಕಾಣ್ತೀನಿ ಎಲ್ಲಿ ಸಿಗುತ್ತೆ ಅಟ್ಲೀಸ್ಟ್ ಇಲ್ಲಿ ಜಾಗ ಇಲ್ಲಲ್ಲ, ಎಲ್ಲರೂ ಒಂದು ಕಡೆ 1 hour ಫಾರ್ 1 hour ಡೈಲಿ ಆರ್ 2 days ಬಂದು ಆಟ ಎಷ್ಟಿತ್ತು ಅಷ್ಟೇ ಪಾಠ. ಅವ್ರು ಆಟ ಆಡಿದ್ರೆ ಇನ್ನೂ ಫ್ರೆಶ್ ಆಗ್ತಾರೆ. ನಮ್ದು 153 ಮೊದಲಿತ್ತಲ್ರಿ, ಇವಾಗ ನಮ್ಗೆ 200 ದಟ್ ಇಸ್ ಒಂದು ಟೀಚರ್ಸ್ ಕೊಡಲೇಬೇಕು, ಇವಾಗ ಮುಂದಿನ ಸಲ ಕೊಡ್ಬೋದು, ಸೆಕ್ಷನ್ ಆಗ್ಬೋದು. ಯಾಕಂದ್ರೆ ನಮ್ದೀಗ 239 ಆಯಿತು, 42 ಆಗಿತ್ತು, ಮತ್ತೆ 3 ಟೀಚರ್ ಹೋಗಿ 39 ಆಗಿದೆ. ಈ ಸಲ ಅಂತೂ ನಮ್ಗೆ ಇಲ್ಲಿ ಕೊಡಲೇಬೇಕು ಸರ್. ಈಗ 200 ಮೇಡಮ್ ಅವರು ಈಗ 200 ಕೊಡಬೇಕಲ್ರಿ ಸರ್? ಈಗ BM ಪಾಟೀಲ್ ಸ್ಕೂಲ್ ಐತಿ ಸರ್, ನಮ್ಮ MB ಪಾಟೀಲ್ ಅವರು. ಅವರಲ್ಲಿ ಏನು ಮಾಡ್ತಾರಂದ್ರೆ ಸಿಸ್ಟಮ್ ಏನಿದೆ ಅಂದ್ರೆ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಸ್ಪೋರ್ಟ್ಸ್ ಅವರಿಗೆ ಆಫ್ಟರ್ ಸ್ಕೂಲ್ 3 o'clock ಆದಮೇಲೆ 1 hour ಕರ್ಕೊಂಡು ಹೋಗ್ತಾರೆ ಕಂಪಲ್ಸರಿ. ಯಾರಿಗೆ ಇಂಟ್ರೆಸ್ಟೆಡ್ ಅದ ಒಬ್ಬರು ನೋಡಿ ಇನ್ನೊಬ್ಬರಾದ್ರು ಕಲಿತಾರೆ. ಅಟ್ಲೀಸ್ಟ್ ಒಂದು ಫಿಸಿಕಲ್ ಫಿಟ್ನೆಸ್ ಬರುತ್ತೆ. ಫಿಸಿಕಲ್ ಭಾಳ ಇಂಪಾರ್ಟೆಂಟ್, ಬಟ್ ಅದನ್ನು ಭಾಳ ನಾವು ನೆಗ್ಲೆಕ್ಟ್ ಮಾಡಕತ್ತೀವಿ. ಎಲ್ಲರೂ ಏನು ಮಾಡಕತ್ತಾರ, ನನ್ನ ಮಕ್ಕಳು IAS IPS ಇದೇ ಆಗ್ಬಿಟ್ಟು ಮಿಲಿಟರಿ ಯಾರೂ ಹೋಗಂಗಿಲ್ಲ, ಲೋವರ್ ಇದಕ್ಕೆ ಯಾರೂ ಹೋಗಂಗಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ ನನ್ನ ಮಕ್ಕಳು ರಿಸೀವ್ ಮಾಡ್ಕೊತಿರ್ಬೇಕು ಬಾಕಿಯಾದಲ್ಲಿ ಓನ್ಲಿ ಫಾರ್ ಸೈನ್ಸ್ ಮ್ಯಾಥ್ಸ್. ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ IAS ಆಗ್ಬೇಕು, ಬೇರೆ ಯಾವುದು ವಿಚಾರ ಮಾಡಿಲ್ಲ. ಬಟ್ ಫಿಸಿಕಲ್ ಇಂಪಾರ್ಟೆಂಟ್ ಐತಿ. ಫಿಸಿಕಲ್ ಮಾಡಿದ್ರೆ ಆಟೋಮೆಟಿಕ್ ಅವರು ವೈಸ್ನೂ ಆಗ್ತಾರೆ, ಆ್ಯಕ್ಟಿವಿಟಿ ಇಲ್ಲ. ಇವನ್ ಯಾರೇ ನೀವು ರ್ಯಾಂಕ್ ಹೋಲ್ಡರ್ಸ್ ತೊಗೊಳ್ರಿ, ಸ್ಟೇಟ್ ಲೆವೆಲ್ಗೆ ಹೋಗ್ರಿ ಯಾರು, ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ನೋಡ್ರಿ, ಅವ್ರು ಹೇಳೋದಿಲ್ಲ 4 o'clock ಎದ್ದು ಕಂಪಲ್ಸರಿ ಅವರು 1 hour ಫಾರ್ ಇದಕ್ಕೆ ಆಟಕ್ಕೆ. ನಿಮ್ಗೆ ಅಷ್ಟು ಮಹತ್ವ ಐತಂದ್ರೆ ಈ ಸೋಷಿಯಲ್ ಸೈನ್ಸು ಇಂಗ್ಲೀಷಿಗೆ ಎಷ್ಟು ಮಹತ್ವ ಕೊಟ್ಟರೆ ಅಷ್ಟಕ್ಕೆ ದೈಹಿಕ ಶಿಕ್ಷಣಕ್ಕೂ ಮಹತ್ವ ಕೊಟ್ಟು ಅದಕ್ಕೆ ಬುಕ್ ಪ್ರಿಂಟ್ ಮಾಡೋದು. ಬಟ್ ಅದನ್ನು ಯೂಸ್ ಮಾಡ್ಕೊಳ್ಳೋದು, ಅದು ನೆಗ್ಲೆಕ್ಟ್ ಮಾಡಿ. ಇವತ್ತು ನಮ್ಮ ದೇಹ ಸರಿಯಾಗಿಲ್ಲ, ನಮ್ಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಅದನ್ನ ನೋಡಂಗೆ ಇಲ್ಲ ಈಗ. ಬಟ್ ಅದಕ್ಕೆ ಈಗಿನ ಸಣ್ಣ ಹುಡುಗರಿಗೆ BP ಶುಗರ್ ಎಲ್ಲ ಈಗಿಂದ ಬರ್ತದೆ. ಅಂದ್ರೆ ನಂದು ಹೆಂಗೆ ಹೇಳ್ತೀನಿ ಮೇಡಮ್, ಅಲ್ಲ ಆಟ ಆಡ್ತಾರೆ. ನಂದು ಹೆಂಗಂತಂದ್ರೆ ಅಥ್ಲೆಟಿಕ್ಸ್ ಹಿಂಗೆ ಒಂದೊಂದು ಪರ್ಟಿಕ್ಯುಲರ್ ಆಗಿ ಈ ನಾ ಸ್ಪೋರ್ಟ್ಸ್ ಮಾಡಿದೆ ಅಂದರೆ ಇದರಿಂದ ನನಗೆ ಏನಾದರೂ ಮುಂದೆ ಯೂಸ್ ಆಗ್ಬೋದು, ಹೆಲ್ತು ಆಗುತ್ತೆ ಯೂಸ್, ಪ್ಲಸ್ ಯು ಕ್ಯಾನ್ ಗೆಟ್ ಎನಿ ಜಾಬ್, ಎರಡೂ ಆಗುತ್ತೆ ಅಂತ ಈಗ. ಅಂದ್ರೆ ಆ ರೀತಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಒಂದು 10 ಜನ ಅಥ್ಲೆಟಿಕ್ಸ್, ಒಂದು 10 ಜನ ಆಗ್ಬೋದು. ಈ ಮೊದಲೆಲ್ಲ ಖೋ ಆಗಲಿ, ಆಮೇಲೆ ಇದು ಕಬಡ್ಡಿ ಹಿಂಗೆ ಆಡ್ತಿದ್ವಿ. ಈಗ ದೊಡ್ಡ ಲೀಗ್ ಮಾಡಿದ್ದಾರೆ, ಕಬಡ್ಡಿ ಲೀಗ್ ಅಂತ ಮಾಡಿದ್ದಾರೆ. ಎಲ್ಲರಿಗೂ ಒಂದೇ ಇಂಟ್ರೆಸ್ಟ್ ಇದೆ, ಅಟ್ಲೀಸ್ಟ್ ಒಂದು 50% 70% ಒಂಚೂರು ಇದು ಮಾಡ್ತಾರೆ. ಆಟಕ್ಕೆ ಅಷ್ಟೇ ನೀವು ಎಲ್ಲ ಕೇಳಿದ್ರು ಆಟಕ್ಕೆ ಅಷ್ಟು ಪ್ರಾಮುಖ್ಯತೆ. ಇದು ನಾವು ಏನು ಓದ್ತೀವಲ್ಲ ಅಷ್ಟೇ, ಅದಕ್ಕೆ ಒಂದು 40% ಆದ್ರೂ ಬಿಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಇದ್ದಿಲ್ಲ ಸರ್, ಈ ರಿಸಲ್ಟ್ ಬಂದಿರ್ತಕ್ಕಂಥದ್ದು ಪತ್ರಿಕೆ 2% ಸರ್. ಕ್ರೀಡಾ ಇಲಾಖೆಗೆ ಏನು ಸಾಲ ಬಂದಿತ್ತಲ್ಲ ಅವ್ರಿಗೆ 2% ಅವಕಾಶ ಕೊಡ್ತಾ ಇದ್ದಾರೆ. KPSC ಪರೀಕ್ಷೆಗಳಲ್ಲಿ ನೇಮಕಾತಿ ಇನ್ನೂ ಅವಕಾಶ ಇದೆ. ಸರ್ ಮತ್ತೆ ಓಕೆ ಸರ್, ಟೀಚರ್ ಸರ್ ಮಾತಾಡ್ತೀರಿ.
ಕೆಳಹಂತದ ಮತ್ತು ಮೇಲಂತ ಶಿಕ್ಷಕರು ಶಿಕ್ಷಕರಿಂದನೂ ಹೇಳ್ರಿ, ನಮ್ಮ ಪಾಲಕರದ್ದು ಏನಾದ್ರೂ ಸಮಸ್ಯೆ ಇದ್ರೆ ನೀವು ಹೇಳಿದ್ರು ನಡೀತೈತಿ. ಹಂಗೆ ಅಂತ ಏನಿಲ್ಲ, ನಮ್ದು ಏನ್ ಜವಾಬ್ದಾರಿ ಐತೆ ಅಂತ ನೀವು ಹೇಳಿದ್ರು. ಇಲ್ಲ ನಾವು ರೆಗ್ಯುಲರ್ ಮಕ್ಕಳು ನಾವು ಕಂಪ್ಲೇಂಟ್ ಮಾಡೋದು ಕಂಪ್ಲೇಂಟ್ ಅಲ್ಲ ಸರ್, ನಮ್ಮಲ್ಲಿ ಏನ್ ಸುಧಾರಣೆ ಆಗ್ಬೇಕು ನಾವು. ಸರ್ 10 ಗಂಟೆಯಿಂದ 4 ತನಕ ನಾವು ಮಕ್ಕಳು ಬಿಡಿ. ನಡುವೆ ನಾವು ಕನೆಕ್ಟ್ ಬರ್ಬೇಕು ದಯವಿಟ್ಟು. ಅಟ್ಲೀಸ್ಟ್ 4:30 ತನಕ ಒಂದು ವಾಚ್ ಸ್ಟ್ರಿಕ್ಟ್ ಮಾಡ್ಬಿಡ್ರಿ ಮೇಡಮ್. ಸರ್ ನಾನು ಗೇಟ್ ಕೀಲಿ ಹಾಕಿದೆ ಅಂತ ಅಬ್ಜೆಕ್ಷನ್ ಮಾಡಕತ್ತೀನಿ. ಅದೇನಾಗೈತಿ ಮೇಡಮ್, 4 ವರ್ಷ ಇದೇ ರೂಢ ಆಗ್ಬಿಟ್ಟೈತೆ ಅವರಿಗೆ. ಹಂಗೆ ಹೋಗ್ಬಿಟ್ಟೈತೆ. ಏನಾದ್ರು ಸುಧಾರಣೆ ಮಾಡ್ಬೇಕಂದ್ರೆ ನೀವು ಯಾರಾದ್ರೂ ಬಂದು ಅಬ್ಜೆಕ್ಷನ್ ಮಾಡ್ತಾರೆ. ಆಗುತ್ತೆ. ಇಲ್ಲ ಸರ್ ಸ್ವಲ್ಪ ಏನೋ ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ. ಈಗ 30 ಜನ ಪೇರೆಂಟ್ಸ್ ಬಂದಿರಿ, ಅಲ್ಲಿ ಪಾಪ ಅವ್ರು ಸರ್ ಹೇಳಿದ್ದಾರೆ. ಸೊ ಇನ್ಮೇಲಿಲ್ಲ 4:40 ಬಿಡ್ತಾರೆ ಸ್ಕೂಲು, ಹೌದಾ? ನೀವು 4:35 ನೀವು ಗ್ರೌಂಡಿಗೆ ಹೊರಗೆ ತೊಂದರೆ 5 ನಿಮಿಷ ಮುಂಚೆ ಏನು ಬೇಜಾರಿಲ್ಲ. ಅಷ್ಟು ನಂತರ ಮಕ್ಕಳು ಕರ್ಕೊಂಡು ಹೋಗಿ ಮತ್ತೆ ಎಮರ್ಜೆನ್ಸಿ ಬೇಡ, ಅದು ಬೇರೆ ಹೇಳ್ತಾರದು. ಇದರಿಂದ ಮತ್ತೆ ನೀವು ಯಾರು ಬಂದಿಲ್ಲ ಪೇರೆಂಟ್ಸ್ ಮೀಟಿಂಗ್ ಅವ್ರು ನೀವು ಮಾಹಿತಿ ಕೊಡಿ. ಇನ್ಮೇಲಿಂದ ನೆನ್ನೆ ಹೋಗೋದು ಬೇಡ, ಕರೆಕ್ಟಾಗಿ ಶಾಲೆ ಹೋಗ್ಬಿಟ್ಟು ನಮ್ಮ ಶಬ್ದ ಮಾಡಿ ಪ್ರತಿಜ್ಞೆ ಮಾಡಿ. ಹೊಸ ವರ್ಷಕ್ಕೊಂದು ಪ್ರತಿಜ್ಞೆ ಏನು ಮಾಡಬೇಕು, ಇನ್ಮೇಲಿಂದ ಮಧ್ಯಾಹ್ನ ಮಕ್ಕಳು ಶಾಲೆ ಕರ್ಕೊಂಡು ಹೋಗಲ್ಲ ಅಲ್ವಾ? ಶಾಲೆ ಬಿಟ್ಟಾಗ ಕರ್ಕೊಂಡು ಹೋಗ್ತೀನಿ, ಅಥವಾ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಮಗನ ಏನೋ ಜೊತೆಗೆ ಕರ್ಕೊಂಡು ಹೋಗ್ತೀನಿ, ಶಾಲೆ ಬಿಡಿಸ್ತೀನಿ ಅಂತ ಶಬ್ದ ಮಾಡ್ಬೇಕಿಲ್ಲ ಅಲ್ವಾ? ಟೀಚರ್ಸ್ ಹೇಳೋದು ಬೇಡ, ಹಂಗೆ ಶಾಲೆ ಕರ್ಕೊಂಡು ಹೋಗ್ತೀವಿ. ಸೊ ಈ ಥರ ಪ್ರತಿಜ್ಞೆ ಅಂತಂದ್ರೆ ಅದೇ ನಿಮಗೆ ನಿಮ್ಮಲ್ಲೇ ಹೋಗಿದ್ದಾರೆ ಅದು ನೀವು ಕೂಡ ಮಾಡಪ್ಪ. ಸರ್, ಈಗ ಅವರು ನಮ್ಮ ಸ್ಕೂಲ್ ವತಿಯಿಂದ ಅವರು ಒಂದು ಸ್ವಲ್ಪ ಡೊನೇಟ್ ಮಾಡ್ಬೇಕಂತ ಹೇಳಿ ಹೋಗ್ಬೇಕಂತ ಅವರು ರೆಡಿ ಆಗಿದ್ದಾರೆ. ಅವ್ರ ಜೊತೆ ನಾವು ಸಾಥ್ ಕೊಡ್ತೀವಿ, ವೀಕ್ಲಿ ಒಂದ್ಸರ್ತಿ ಕೊಡ್ಬೇಕಂತ ಮಾಡಿದ್ದೇವೆ. ಸ್ವಲ್ಪ ನಾನೊಂದು ಸ್ವಲ್ಪ ಬಿಜಿ ಇದ್ದೀನಿ, ಬಟ್ ಏನಾದ್ರು ಮಾಡಿ ನಾವು ಮಾಡ್ತೀವಿ. ಒಂದು ಪಬ್ಲಿಕ್ ಇಂದ ಹೆಲ್ಪ್ ತಗೋಬೇಕಂತ ಮಾಡಿದ್ದೀವಿ. ಅದು ಇಲ್ಲಿ ನಮ್ದು ಇಲ್ಲಿ LBS ಮಾರ್ಕೆಟ್ ಒಳಗೆ ಹತ್ರ ಯಾವ್ದಿದೆ ಎಲ್ಲ ಸ್ವಲ್ಪ ಬಿಸ್ನೆಸ್ ಇದು ಇದೆ. ಸ್ಕೂಲಿಗೆ ಡೊನೇಟ್ ಮಾಡ್ತೀನಿ ಅಂತ ರೆಡಿ ಇದ್ರೆ, ಬಟ್ ವಿ ನೀಡ್ ದ ಪರ್ಮಿಷನ್ ಫ್ರಮ್ ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್. ಲೆಟರ್ ಕೊಡ್ತಾರೆ, ಬಟ್ ವಿ ನೀಡ್ ಸ್ಪೆಷಲ್ ಅಥಾರಿಟಿ. ಅಂದ್ರೆ ನೀವು ತಗೋಬಹುದು ಆ್ಯಂಡ್ ಯು ಕ್ಯಾನ್ ಯುಟಿಲೈಸ್ ಫಾರ್ ದ ಸ್ಕೂಲ್. ಸರ್ ಅದೊಂದು ಯೂಸ್ ಏನು ಸರ್? ನೀವೇನಾದ್ರೆ ಸರ್ ಸ್ವತಂತ್ರ ಅಲ್ಲ ಸರ್, ಇಲ್ಲ ಅದಕ್ಕೊಂದು ನಮ್ಗೆ ಲೆಟರ್ ಬೇಕು ಸರ್. ಲೆಟರ್ ಬೇರೆದವ್ರು ಯಾರಾದ್ರೂ ನಮ್ಗೆ ಈ BO ದಿಂದ ಆಮೇಲೆ ಇವರು DDPI ಒಂದು ಲೆಟರ್ ಇತ್ತಂತಂದ್ರೆ ನಾವು ನೇರವಾಗಿ ಖಾತೆಗೆ ಬರೋಂಗೆ ಮಾಡ್ತೀವಿ. ನಾವು ತಗೊಳ್ಳಲ್ಲ ದುಡ್ಡು, ನೇರವಾಗಿ ಖಾತೆ ಸ್ಕೂಲಿನ ಖಾತೆಗೆ ಹಾಕ್ಬಿಡ್ತೀವಿ. ಸರ್ ಒಂದು ಸರ್ಕಾರದ ಯೋಜನೆ ಅದು, ಚಿನ್ನ ಶಾಲೆ ಕೊಡುಗೆ ಯೋಜನೆ ಇದೆ. ಅದರಲ್ಲಿ ಯಾವುದೇ ಅಧಿಕಾರಿಗಳ ಇದಿವೆ ಒಪ್ಪಿಗೆ ಅನುಮತಿ ಆಮೇಲೆ ದೇಣಿಗೆ ಪಾವತಿ ಅಂತ ಅದೇ ವತಿಯಿಂದ ಮಾಡಿ. ಆಮೇಲೆ ಇನ್ನೊಂದು ಸರ್, ಈಗ ಸ್ಕೂಲ್ ನಮ್ದು ಸೆಂಟರ್ ಇದೆ, ಅವ್ರು ಆ್ಯಡ್ ಮಾಡ್ಬೋದು ಬೇಕಾದ್ರೆ ಯಾರ್ದಾದ್ರು ಆ್ಯಡ್ ಬರ್ತೈತೆ. ಆ ಆ್ಯಡ್ದಿಂದ ಇವ್ರು ಸ್ಕೂಲಿಗೆ ಡೊನೇಟ್ ಆಗಂತ. ಈಗ ಬೇರೆದವ್ರು ತಗೋತಾರೆ ಅದ್ರ ಆ್ಯಡಿದ್ದು ಅದ್ರದ್ದು ಪ್ರಯೋಜನ ಬೇರೆದವ್ರು ತಗೋತಾರೆ. ನಿಮ್ಮ ಸ್ಕೂಲ್ ನಿಮ್ದು, ಜಾಗ ನಿಮ್ದು, ಬೇರೆದವ್ರು ಯಾಕೆ ತಗೋಬೇಕಂತ ನಮ್ದು. ನಿಮ್ಮ ಸ್ಕೂಲ್ ಅಂತಕ್ಕಿಂತ ನಿಮ್ದೇನು ಫ್ಲೆಕ್ಸ್ ಇತ್ತಲ್ಲ, ಫ್ಲೆಕ್ಸ್ ಅವ್ರಿಗೆ ಯಾರು ಬೇಕು ಅವರಿಗೆ ಕೊಟ್ಬಿಡಿ, ಜಾಹೀರಾತಿಗಾಗಿ ಸಂಪರ್ಕಿಸಿರ್ತಾರೆ ಸ್ಕೂಲ್. ಆ್ಯಂಡ್ ದಿಸ್ ಅಮೌಂಟ್ ವಿಲ್ ಬಿ ಯುಟಿಲೈಸ್ ಫಾರ್ ದ ಸ್ಕೂಲ್ ಡೆವಲಪ್ಮೆಂಟ್. ಇಷ್ಟ ಆದರೆ ಮುಗಿದೋಗ್ಬಿಡಿ. ನೀವು ಯಾರು ಡೊನೇಷನ್ ಕೊಡಬೇಕು, ರೆಗ್ಯುಲರ್ ಡೊನೇಷನ್ ಬರುತ್ತೆ, ಅದು ಮಾಡಂತ ಹೇಳಿದ್ದೇನೆ ನಾನು ಅವ್ರಿಗೆ. ಪರ್ಮಿಷನ್ ಬೇಕಾಗ್ತದೆ. ಇಲ್ಲ, ಯಾಕಂದ್ರೆ ಏನಾಗಿತ್ತಂದ್ರೆ ಡೊನೇಷನ್ ಅನ್ನೋದು ನಿಮ್ಗೆ ಏನಿದೆ ಅಲ್ಲಿ ಹೋಗಿಲ್ಲ, ಅದು ಸ್ವಇಚ್ಛೆ ಇದೆ. ಶಾಲೆ ಡೆವಲಪ್ಮೆಂಟ್ ನಮ್ಮ ಶಾಲೆ ಅಂತ ಹೇಳಿ ಹೌದು ಇದು ಎಲ್ಲದನ್ನ ಕಳ್ಬೇಕು. ಇದು ಆರ್ಡರ್ ಮಾಡಕ್ ಬರಲ್ಲ. ಹೌದು ಕುರ್ಚಿ ಬರಂಗಿಲ್ಲ ಸಾರ್ವಜನಿಕ ಸರ್, ವೈಯಕ್ತಿಕವಾಗಿ ನಮ್ಮ ಸ್ಟಾಫ್ ತಗೊಂಡು ಒಂದು ತೆರಿಗೆ ಪತ್ರ ಕೊಡ್ಬೋದು, ನೀವು ಹೌದು ಮಾರ್ಕ್ಸ್ ಬುಕ್ಸ್ ಮಾಡಿ ಕೊಡ್ಬೋದು. ಬಟ್ ಕಲೆಕ್ಟ್ ಮಾಡಕ್ ಹೇಳಕ್ಕಾಗಲ್ಲ. ಬಟ್ ನೀವು ಏನಾಗಿಲ್ಲ ಕೊಡಕ್ಕೆ ತೊಗೊಳಕ್ಕೆ ಏನೋ ಅವಕಾಶ ಇಲ್ಲ, ನೀವು ಫ್ರೀ ಅದು ನಿಮ್ಮ ಶಾಲೆ. ಸೊ ನೀವೇ ಏನೋ ಕಲೆಕ್ಟ್ ಮಾಡ್ತೀರಿ, ನೀವೇ ಶಾಲೆಗೆ ಏನೋ ಖರ್ಚು ಮಾಡ್ತೀರಿ, ಅದಕ್ಕೆ ಅವಕಾಶ ಇದೆ. ಸೊ ಒಂದೇ ಶಾಲೆ ಏನು ಮಾಡ್ಬೋದು ಅಂತಂದ್ರೆ ಅಟ್ಲೀಸ್ಟ್ ಒಂದು ಬೋರ್ಡ್ ಬರೋದು, ತಾನೇ ಹೆಸರು ಬರೀಬಹುದು.
ಅದೇ ನಾನು ಅವಕಾಶ ಇದೆ, ಅದಕ್ಕೆ ಅವಕಾಶ ಇದೆ. ಅಲ್ಲ ಸರ್, ಈಗ ಈ ಕಡೆ ಒಂದು ಮುಂದ್ಗಡೆ ಈ ಕಡೆ ಅವ್ರು ಹೇಳ್ತಾರೆ ಸರ್ ಹೊರಗೆ ಬೋರ್ಡ್ ಅಲ್ಲ ಇಲಾಖೆ ಅನುಮತಿ ಕೊಡಲ್ಲ. ಅಲ್ಲ ಸರ್, ನಾನು ಹೇಳ್ತಾ ಇರೋದು ಈಗ ಹಿಂಗಡೆ ವೇಸ್ಟ್ ಆಗುತ್ತೆ ನಮ್ಗೆ. ಕರೆಕ್ಟ್ ಸರ್, ಕರೆಕ್ಟ್. ವಿ ಆರ್ ವೇಸ್ಟಿಂಗ್ ದ ಇದು ಆ ಏರಿಯಾನ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ. ಇನ್ನೊಬ್ರು ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಬದಲಿ ನೀವು ಯೂಸ್ ಮಾಡ್ಕೊಬೋದಲ್ಲ ಅಂತ ನಾನು ಇಲ್ಲ ಅದು ಬೇರೆ ಸರ್, ಇಲಾಖೆ ಐತಲ್ಲ ಸರ್, ಅವ್ರು ಯಾರು ಬೇರೆ ಯೂಸ್ ಮಾಡ್ತಾರಲ್ಲ. ಯೂಸ್ ಮಾಡಿ ಲೆಟರ್ನ ಕೊಡ್ಬೋದು, ಕೊಡ್ಬೋದು ಅಷ್ಟೇ. ಮಾಡ್ಬೋದು ಕೊಡ್ಬೋದು. ಅಲ್ಲ, ಅದನ್ನೇ ನೀವು ಒಂದು ಜಾಹೀರಾತು ನೀವು ಇಟ್ಟರೆ ಯಾರಾದ್ರೂ ಮಾಡ್ತಿದ್ರೆ ಅದನ್ನ ಅದ್ರೊಳಗೆ ಬಂದಂತ ದುಡ್ಡು ನೀವು ಸ್ಕೂಲಿಗೆ ಬಳಸ್ಬೋದು ಅಂತ ಹೇಳ್ತಾ ಇದ್ದೀವಿ. ಕರೆಕ್ಟ್ ಸರ್, ಅದು ಇಲ್ಲ ಉದ್ದೇಶ ಸರಿ. ಇಲ್ಲ ಅಂದ್ರೆ ಬಿಡ್ರಿ, ಅದೇ ಸರಿ. ಬಟ್ ಅದು ಬೇರೆ ಹೇಳ್ತಾ ಇದ್ದೀನಿ ಸರ್, ಆಗ್ಬೋದು ಅದನ್ನ ಅಂತ ಹೇಳಿ. ಇಲ್ಲ ಕರೆಕ್ಟ್ ಸರ್, ಕರೆಕ್ಟ್. ಅಲ್ಲ ಬಟ್ ಅದೇನಾಯ್ತಂದ್ರೆ ಅಲ್ಲಿ ಅದನ್ನ ಇಲಾಖೆ ತಗೊಂಡು ಇದು ಮಾಡ್ತಾರೆ, ಮೇಡಮ್ ಲೆಟರ್ನ ಇವಾಗ ಕಡೆಯಿಂದ ಕೊಡ್ಬೋದು ಸರ್. ಬಟ್ ಅದನ್ನ ನಾವು ಹಿಂಗೆ ಮಾಡಿ ಇಲ್ಲ ಕಡೆಗೆ ಅದನ್ನು ಬೇಡ ಅಂದ್ರೆ ಡೊನೇಟ್ ಮಾಡ್ಬೋದಂತ ಒಂದು ಆ್ಯಡ್ ಕೊಡ್ಬೋದು. ಸ್ಕೂಲಿಗೆ ಅಂದ್ರೆ ಯಾರಿಗೆ ಗೊತ್ತಾಗಲ್ಲ ಸರ್, ಈ ಸ್ಕೂಲಿಗೆ ಬೇಕಂತ ಹೇಗೆ ಗೊತ್ತಾಗುತ್ತೆ? ಅಲ್ಲ ಅವ್ರು ಕರೆಕ್ಟ್ ಸರ್, ಬಟ್ ಅದು ಕೆಳಗೆ ಸಪೋಸ್ ಸರ್ ಉದಾಹರಣೆ ಪೇರೆಂಟ್ಸ್ ಇದ್ದಾರೆ, ಹೌದು. ಅವ್ರು ಯಾರಾದ್ರೂ ಈಗ ಇಲಾಖೆಗೆ ಪರಿಚಯ ಇದ್ರು ಅಂತ ಹೇಳಿ ವಿವಕ್ಷ ಬಂದ್ರು ಅಂತಂದ್ರೆ ಇಲ್ಲ ಯಾರು ಸಬ್ಜೆಕ್ಟ್ ಎಕ್ಸ್ವಾಜೆಡ್ ಹೋದಾಗಿಲ್ಲ ಅಲ್ಲಿ ಮಾರ್ನಿಂಗ್ ಮೀಟಿಂಗ್ ಆಯ್ತು, ಅದಕ್ಕೆ ಈಗ ಏನೋ ವಿಚಾರ ಮಾಡೋದಕ್ಕೆ ಆಗಿರ್ತದೆ ನೇರಾಗಿ ಏನು ಇಲಾಖೆ ಗಮನಕ್ಕೆ ಬಂತಂದ್ರೆ ಅದು ರಿಸ್ಕ್ ಆಗುತ್ತೆ ಹಂಗಲ್ಲ ಪ್ಲೇಸ್. ಯಾಕಂದ್ರೆ ಈಗ ನಾವು ಓಡಾಡಿ ಮಾಡಿದ್ರೆ ಡೊನೇಷನ್ ಭಾಳ ಕಡಿಮೆ ಸಿಗುತ್ತೆ. ಭಾಳ ಅಂದ್ರೆ ಯಾವುದೊಂದು ಅವಶ್ಯಕತೆ ಐತಿ ಮಿನಿಮಮ್ ರಿಕ್ವೈರ್ಮೆಂಟ್ ಈಗ ಅವ್ರು ಹೇಳಿದ್ರಲ್ಲ ಊಟ ಮಾಡ್ಬೇಕಂತ ಕೆಳಗಡೆ ಇದ್ದಾರೆ. ಸಾದಾ ಪರಿಸಿ ಅದಕ್ಕೆ ನಾವು ದೊಡ್ಡ ಹಾಕ್ಬೇಕಂತಿಲ್ಲ, ಶಾವಲ್ಲಿ ಪರಿಸಿ ಬರ್ತದೆ, ನಾರ್ಮಲ್ ಪರಿಸಿ ಎಕ್ದಮ್ ಲೀಸ್ಟ್ ಹೌದು ಹೌದು ಮಾಡಿದ್ರೆ ಏರಿಯಾನು ಕಮ್ಮಿ ಇದೆ, ಅನುಕೂಲ ಆಗ್ತದೆ. ಅವ್ರ ದಿನ ಅಲ್ಲಿ ಹೆಗಣ ಹೋಗುತ್ತೆ, ಮತ್ತೆ ಮುಟ್ಟಿದೆ ಇದೇ ಆಗುತ್ತೆ. ಈಗೇನು ಅನ್ಸಾಗಿಲ್ಲ, ಅದು ನಾಳೆ ಮತ್ತೆ ಪ್ರಾಬ್ಲಮ್ ಆಗುದೇ ಅದು. ಆಮೇಲೆ ದಿನ ಸ್ವಲ್ಪ ಅಟ್ಲೀಸ್ಟ್ ಸಣ್ಣ ಜಾಗ ಇದ್ರು ಅದರೊಳಗೆ ಸಿಸ್ಟಮೆಟಿಕ್ ಆಗಿ ಕುತ್ಕೊಂಡು ಊಟ ಗೀಟ ಮಾಡೋಕ್ಕಾಗುತ್ತೆ, ಏನಾದ್ರು ಕಾರ್ಯಕ್ರಮ ಮಾಡ್ಲಿಕ್ಕಾಗುತ್ತೆ. ಯಾವಾಗಾರ ಮಾಡಲಿ, ಒಟ್ಟು ಮಾಡ್ತಾರ ಅನ್ನೋದು ಒಂದು ಇದು ಇದ್ರೆ ಸಾಕು. ಇಷ್ಟು ದಿನ ತಡ್ಕೊಂಡು ಆಮೇಲೆ ದೇವ್ರ ಶಕ್ತಿ ಕೊಟ್ಬಿಟ್ಟನ್ರಿ. ಆ ಶಕ್ತಿ ಬರ್ಲಂತೂ ಹಾಕಿದ್ ನಾವು ಅದು ಒಂದು ಫೇಸ್ ಗೊತ್ತಾಗ್ಲಿ ಅವ್ರಿಗೆ, ಮಕ್ಕಳಿಗೆ ಬಡ್ತನ ಅಂದ್ರೆ ಏನಂತ ಗೊತ್ತಾಗ್ತಿಲ್ಲ. ಬಟ್ ಲೇಟರ್ ಆಗಲಿ ಬಟ್ ಆಗಲಿ ಯಾವಾಗಾರ ಮಾಡಿ ಹೇಳಿಲ್ಲ ಯಾರು ಒಂದು ಅಥವಾ ಈ ಶಾಲೆಗೆ ಹಳೆ ವಿದ್ಯಾರ್ಥಿಗಳು ಅವ್ರೇನು ಒಂದು ಪಕ್ಷ ಮಾಡ್ಕೊಂಡ್ರೆ ಸ್ವಲ್ಪ ಏನೋ ಮೋಟಿವೇಶನ್ ಅಲ್ಲಿ ತಗೋಬಹುದು ನಾವು. ಅದು ದಾಖಲಾತಿ ನಿಮ್ಮ ಕಡೆ ಇರ್ತಿತ್ತು, ಅದು ಏನಾದ್ರು ಮಾಡಿ ನಿಮ್ಮ ಕೈ ಕೆಲಸ ಈಗ ಯಾರು ಫ್ರೆಂಡ್ಸ್ ಮೋಟಿವೇಶನ್ ಲೋಕಲ್ ಅವ್ರು ಕಂಡಕ್ಟ್ ಮಾಡ್ಕೊಡೋದು ಬೇರೆ ಇಲಾಖೆ ಕೆಲಸ ಮಾಡಿದ್ರೆ ಇದೇನಾಗೈತೆ ಅಂದ್ರೆ ಎಲ್ಲರ ಕೈ ಇರ್ತದೆ. ಬಟ್ ಇದಕ್ಕೆ ಏನಾದ್ರೆ ದಾಖಲಾತಿಲ್ಲ, ಕವರಿ ಮಾಡಕ್ಕಲ್ಲ, ಇದು ಸುಮ್ಮನೆ ಖುಷಿಯಾಗಿ ಕೊಡೋದು. ಈಗ ನಿಮ್ಮ ಶಾಲೆ ಇಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿ. ಸೊ ಈ ಥರ ಒಬ್ಬರು ಮನಸ್ಸು ಮಾಡಿ ಕುತ್ಕೊಂಡು ಶಾಲೆ ಮಾಡ್ಬೋದು ಅಷ್ಟೇ. ಬಟ್ ಅದು ಇಲಾಖೆ ವತಿಯಿಂದ ತಗೊಳಕ್ಕೆ ಮಾಡಕ್ಕೆ ಅವಕಾಶ ಇಲ್ಲ, ಅದು ಆದೇಶ ಇರುತ್ತೆ. ಮತ್ತು ಅದೇನಾಗುತ್ತೆ, ನಾವು ಉತ್ತರ ಮಾಡ್ಕೊಂಡ್ರೆ ಮತ್ತೆ ಬೆಸ್ಟ್ ಮೇಲೆ ಸರೌಂಡಿಂಗ್ ನಾವು ಕಲೆಕ್ಟ್ ಮಾಡ್ಬೋದು ಇಲ್ಲ ನೀವು ನೀವೇ ಮಾಡ್ತಿರಲ್ಲ ಸರ್, ಪಬ್ಲಿಕ್ ಅಲ್ಲ ನೀವು ಪಬ್ಲಿಕ್ ನೀವೇ ಮಾಡ್ತಿರಲ್ಲ ಸರ್. ಅಂದ್ರೆ ಏನು ಏನಾಗುತ್ತೆ ಅಂತಂದ್ರೆ ಈಗ ಸ್ಕೂಲಿಗೆ ಅವ್ರು ಮಾಡಿದ್ರು ನಾವು ಮಾಡ್ತೀವಿ, ಯಾರು ಒಬ್ರು ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಬಟ್ ನೀವು ಯುಟಿಲೈಸ್ ಮಾಡ್ಕೊತೀವಿ ಅದನ್ನ ಹಣ ಅಂತ ಅನ್ಬಾಗ್ತಾ ಇರೋದು. ಈಗ ಆಗುತ್ತೆ ಅದ ನಮ್ದೇ ನೇರ ಖಾತೆಗೆ ಹೋಗುದು, ನೇರ ಸ್ಕೂಲಿಗೆ ನಾವೇನು ಸೆಂಟ್ರಲ್ನಾಗ ನಾವೇನು ತಗೊಳಕ್ ಹೋಗಲ್ಲ, ಡೈರೆಕ್ಟ್ ಡೊನೇಷನ್ ಯಾವ್ದು ಈಗ ನಾವು ಈಗ ಕಲೆಕ್ಟ್ ಮಾಡ್ತೀವಿ. ನೀವು ಒಂದು ಹತ್ತಕ್ಕೆ ಇದೆ ನಿಮಗೆ ಸ್ಯಾಲ್ ನೋಡಿದ್ರೆ ಸರ್, ಇರೋ ಒಂದಿಲ್ಲ ನಿಮ್ಗೆ ಗೊತ್ತಿದೆ. ಉದಾಹರಣೆ ಈಗ ನಾವು OSP ಬಗ್ಗೆ ಮಾತಾಡ್ತೀವಿ ಹೌದಾ. OSP ನಮ್ಮ ಶಾಲೆ ಇದೆ ಚೆನ್ನಾಗಿ ಅಂತ ಅನ್ಕೊಂಡಿದ್ದೀವಿ. ಎಷ್ಟು ಖರ್ಚು ಬೀಳ್ಬೋದು? ಸುಮ್ಮನೆ ಒಂದು 5,000. ಓಕೆ, 5,000 ಅಮೌಂಟ್ ನೀವೇ ಕಲೆಕ್ಟ್ ಮಾಡಿ, ಸೊ ಅದ್ರಲ್ಲಿ ಯಾವ ನಾವು ತಗೊಂಡು ಅಂಗಡಿಗೆ ಹೋಗಿ ವೇಟ್ ಖರೀದಿ ಮಾಡಿ ಸ್ವಲ್ಪ ನೀವೇ ಬರ್ಸ್ಬಿಡ್ರಿ, ಆದಾಗ ಹೆಸರು ಬರ್ಸಿ, ಓಕೆ ಗಿಫ್ಟ್ ಅಂತೇಳಿ ಸೊ ನೀವೇ ಕೌಂಟ್ ಮಾಡ್ಬಿಡ್ರಿ. ಅಲ್ಲ ಶಾಲೆ ಮಾಡಿ ಹಣ ಆಗೋಕ್ಕಿಂತ ಬೇಡ ಆಗಕ್ಕೆ ಬೇಡ, ನೀವೇ ತಗೊಂಡು ಯಾಕೆ ಇವ್ರು ಬಂದ ಮಾಡ್ರಿ ಸೊ ನೀವೇ ಮಾಡಿ ನೀವೇ ಕೊಡ್ತೀರಲ್ಲ, ಅದೊಂದು ಏನು ನೆನಪಿಡ್ತದೆ ಜೊತೆ ಆ ಕೆಲಸ ನೀವು ಮಾಡಿ ಬೆಟರ್ ಕೊಡ್ತಾರೆ, ಅದು ನಿಮ್ಮ ಕೈಲೇ ಇರ್ತದೆ.
ಅದು ಯಾವುದೋ ಒಂದು ಫಂಕ್ಷನ್ ಮಾಡ್ಕೊಳ್ಳಿ, ಇವಾಗ ಫಂಕ್ಷನ್ ಇದೆಯಲ್ಲ, ಈ ಫಂಕ್ಷನ್ ಮಾಡ್ಕೊದ್ರಲ್ಲಿ ಅದಕ್ಕೊಂದು ಗಿಫ್ಟ್ ಸ್ಯಾಲರಿ ಗಿಫ್ಟ್ ಕೊಟ್ಟು ಓಕೆ ದಿಸ್ ಅಗ್ರಿಮೆಂಟ್ ಅಂತ, ಅಥವಾ ಇಲಾಖೆಗೆ ಬಿಒನೋ ಅಥವಾ ಬೇರೆ ಬೇರೆ ಕಲ್ತ್ಕೊಂಡು ಅವಾಗ ಗಿಫ್ಟ್ ಕೊಡ್ರಿ. ಸೊ ನಿಮಗೂ ಒಂದು ಖುಷಿ ಅನ್ಸುತ್ತೆ, ಅಥವಾ ಇಲಾಖೆಗೆ ಖುಷಿ ಅನ್ಸುತ್ತೆ, ಸ್ವಲ್ಪ ಏನೋ ಈ ಶಾಲೆ ಹೋಗಿ ಪೇರೆಂಟ್ಸ್ ಇದ್ದಾರೆ, ಆಮೇಲೆ ಆ ಒಂದು ಬೇರೆ ಶಾಲೆ ಮೋಟಿವೇಶನ್ ಮಾಡ್ತಿದ್ದಾನೆ, ಈಗ ನಾ ಇದ್ದೀನಿ ಮತ್ತು ಬೇರೆ ಕಡೆ ಹೋಗ್ತೀನಿ, ಆ ಶಾಲೆ ಹೋಗಿದ್ದೆ ಪೇರೆಂಟ್ಸಿಂಗ್ ಎಲ್ಲ ಮಾಡಿದ್ರು, ನೀವು ಕೂಡ ಸಾಥ್ ಕೊಡೋ ಪೇರೆಂಟ್ಸ್ ಅಂತ ಹೇಳ್ಬೋದು, ಆ ಥರ ಮಾಡಿ. ಬಟ್ ಅದು ಏನು ಇಲಾಖೆ ಗಿಡಗಳು ಮಾಡಿದ್ರು ಮೇಡಮ್ ಮೈನಾಪುರ ಸ್ಕೂಲ್ನವರು 4 ಲಕ್ಷ ರೂಪಾಯಿ ಅಮೌಂಟ್ ಜಮಾ ಮಾಡ್ಕೊತಾರೆ. ಏನು ನಮ್ಮಲ್ಲಿ ಆಮೇಲೆ ಏನು ಸಮಸ್ಯೆ ಆಗಿದೆ, ನಾನು ಟೀಚರ್ಸ್ ಪ್ಯಾರೆಂಟ್ಸ್ ಅಂತಾರೆ ಒಬ್ರು ಸಾಕು ಮಾಡಿದ್ರು. ಈಗ ನಾನು ಎಲ್ಲರೂ ಯಾರು ಮಾಡಿ ಒಂದು 8 ಜನ ಹೋದ್ರೆ ಅವರು ನಮ್ಮಲ್ಲಿ ಬಡವರೆಲ್ಲ ಪ್ಯಾರೆಂಟ್ಸ್ ಒಬ್ರು ಹೋಗ್ಬೇಕು ಅಂದ್ರೆ ಬಡ ಮಕ್ಕಳು ಇಲ್ರಿ, ಅಟ್ಲೀಸ್ಟ್ ಬರಾಕು ಹೋಗಾಕು ಇದು ಮಾಡಂಗಿಲ್ಲ. ಅಟ್ಲೀಸ್ಟ್ ಕೇಳಿ ನೀವು ಕೈ ಕೊಡ್ಬೇಕು ಏನಿಲ್ಲ. ಕೊಡೋದ್ ಬೇಡ ದುಡ್ಡು. ಅಟ್ಲೀಸ್ಟ್ ಅಟ್ಲೀಸ್ಟ್ ಏನೋ ಒಂದು ಮಾತು ಹೇಳಿ, ನೀ ಹೆಂಗ್ ತುಂಬ ಚಪ್ಪಲ್ಸ್ ಹೆಂಗೇನಲ್ಲ ಹಂಗಂತ ಹೇಳಿ ಅವ್ರು ಮುಂದೆ ಬರ್ತಾರ, ನೀ ಎಂತ ಅಂತ ಹೇಳೋದು ಅಷ್ಟೇ, ಅದನ್ನ ಮಾಡ್ರಿ, ಪಾಪ ಅವ್ರ ಹತ್ರ ಮಾತಾಡ್ತಾರ ಅಲ್ವಾ? ಅದೇ ಟೀಚರ್ಸ್ ಎಷ್ಟದಾರ್ರಿ ಟೋಟಲ್ ಈಗ? ಟೀಚರ್ಸ್ ಒಂಚೂರು ಇದು ಮಾಡಿ ನೋಡ್ರಿ ಸರ್, ಯಾಕಂದ್ರೆ ಪ್ರಪೋರ್ಷನಲ್ ಇಲ್ಲ ಅವರು. ಟೋಟಲ್ LKG ಟು 7th ಸ್ಟ್ಯಾಂಡರ್ಡ್ 7 + 3 8, 9, 10 ಇಲ್ಲೇ 10 ಆಯ್ತು ರೀ. 10 ಪ್ಲಸ್ 10 ಕನ್ನಡ ಇದು 7 ಕನ್ನಡ ಮೀಡಿಯಮ್ 1 to 7 10 + 7 17 ಕ್ಲಾಸ್ ಆಯ್ತು. ಕ್ಲಾಸಸ್ಸು 17, ಟೀಚರ್ಸು 17. ಅಷ್ಟು ಇದ್ದರೆ ಸ್ವಲ್ಪ ಗಾಡಿ ಚೆನ್ನಾಗಿ ಓಡೋದು. ಸ್ಟ್ರೆಂತ್ ಬೇಕು ರೀ, ಸ್ಟ್ರೆಂತ್ ಅಂದ್ರೆ ಪ್ರಪೋರ್ಷನಲ್. ಈಗ ಯಾವ ಲೆವೆಲಿಗೆ ಹೋಗಿದಾರೆ ಅಂದ್ರೆ 5 ಸ್ಟೂಡೆಂಟಿಗೆ ಒಬ್ಬೊಬ್ರು ಟೀಚರ್ ಅಂತ ಹೋಗ್ತಾ ಇದ್ದಾರೆ ಪ್ರೈವೇಟ್ ಒಳಗೆ. 5 ಔಟ್ ಆಫ್ 5 ಸ್ಟೂಡೆಂಟ್ಸ್ ಮೇಲೆ ಒಬ್ಬರು ಟೀಚರ್. ಇನ್ನೊಂದು 10 ಇಲ್ಲ ಭಾಳ ಅಂದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ದುಡ್ಡು ಕೊಡ್ತಿದ್ದ ಔಟ್ ಆಫ್ 10 1 ಟೀಚರ್. ಅಂದ್ರೆ ಇದು ಆಗ್ಲತ್ತೆ. ಕೇಂದ್ರೀಯ ವಿದ್ಯಾಲಯ ಅವಾಗಲೇ ಹೇಳ್ತಾರೆ 40 ಒಳಗೆ ಒಬ್ಬರು ಟೀಚರ್, 40ಗಿಂತ ಹೆಚ್ಚಿದ್ರೆ ತೊಗೊಳಂಗಿಲ್ಲ. ಹಂಗೆ ಏನಂತೀನಿ, ಈಗ ಇಲ್ಲೇನಾಗೈತಿ ನಮ್ಮಲ್ಲಿ ಏನಾಗ್ತಿದೆ, ಹಿಂದ್ಗಡೆ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಈಗ ಒಂದು 4-5 ಜನ ತೊಗೊಂಡಾರೆ, ಬಟ್ ಆದ್ರೂ ಪ್ರೊಫೆಷ್ನಲ್ ಅದು ಇಕ್ವೇಟ್ ಆಗ್ತಾ ಇಲ್ಲ. 1 ಕ್ಲಾಸಿಗೆ ಒಬ್ಬರು ಬೇಕು, ಮಿನಿಮಮ್ 1 ಕ್ಲಾಸಿಗೆ ಒಬ್ಬರು ಬೇಕು. 2 ಕ್ಲಾಸ್ ಕೂಡಿಸಿದ್ರೆ ಟೈಮ್ ಸಿಗಂಗಿಲ್ಲ ಅವ್ರಿಗೆ. ಅವ್ರೇನೋ ನೀವು ಒತ್ತಾಯಕ್ಕೆ ಮಾಡೇ ಮಾಡ್ತಾರೆ, ಅವ್ರು ಹೇಳಿದ್ರೆ ಮಾಡೇ ಮಾಡ್ತಾರೆ. ಇಲ್ಲೊಂದು ಕ್ಲಾಸು 1 4th 1 5th 1 6th 1 7th, ಬಟ್ ಕಾಂಬಿನೇಷನ್ ಆಯ್ತಂದ್ರೆ ಅವ್ರಿಗೆ ಓದೋಕ್ಕೆ ಆಗ 1 ಡೇ ಅಡ್ಜಸ್ಟ್ ಟು 2 days ಓಕೆ, ಬಟ್ ವರ್ಷನ್ವರೆಗೆ ಅಂತಂದ್ರೆ ಅದು ಪ್ರಾಬ್ಲಮ್ ಆಗ್ಬಿಡ್ತೈತೆ. ಅವ್ರು ಏನು ಮಾಡ್ತಾರೆ, ಇಲ್ಲಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಈ ಪ್ರಾಬ್ಲಮ್ ಅವ್ರಿಗೆ ಹೇಳಲ್ಲ ಅವರು, ಬಟ್ ಕಿತ್ಕೊಂಡು ಹೋಗ್ಬಿಡ್ತಾರೆ. ಏನಿದೆ ಕನ್ನಡ ಮತ್ತು ಇಂಗ್ಲೀಷ್ ಕೂಡ ಏನಿದೆ, ಹೌದು 230 ರೂಪಾಯಿ ಕಂಪೇರ್. ಸೊ ಈಗ ಗೌರ್ಮೆಂಟ್ ಪ್ರಕಾರ ಈಗ 30 ರೂಪಾಯಿ ಒಬ್ಬರು ಶಿಕ್ಷಕರು ಅಂತ. ಹೌದು ಇಲ್ಲಿ ಆಲ್ರೆಡಿ ಈಗ 6+ ಓದಿದ್ದಾರೆ ಗೌರ್ಮೆಂಟ್ ಸ್ಟಾಫ್ ಅಲ್ಲಿ, ಆಮೇಲೆ 3 ಜನ ಗೆಸ್ಟ್ ಟೀಚರ್, 10 ಜನ ಆಯ್ತು. ಆದರೆ ಮಕ್ಕಳ ಸಂಖ್ಯೆಗಿಂತ ಶಿಕ್ಷಕರು ಜಾಸ್ತಿ ಆಗತ್ತೆ. ಅಲ್ಲ ಆ ಟಾರ್ಗೆಟ್ ನೋಡಿದ್ರೆ ನೀವು ಹೇಳಿದ್ರೆ ಕರೆಕ್ಟ್ ಆಯ್ತು ಸರ್. ಈಗ ನಾನು ಅದೇ ಅಂತ ಶಾಲೆಗಳಲ್ಲಿ ಬರ್ತೀನಿ. 1 to 7th ಒಬ್ಬರೇ ಟೀಚರ್, 1 to 7th ಒಬ್ಬರೇ ಟೀಚರ್. ನಾನು ಕಲ್ತೀನಿ ಪೂರ್ತಿ ಇದ್ರೊಳಗೆ ಜಂಗಲ್ ಏರಿಯಾದ ಕಾರವಾರ ಕಡೆ ಒಬ್ಬರೇ ಟೀಚರು. ಆ ಟೀಚರ್ ಮಗು ಬಂತಂದ್ರೆ ಅಲ್ಲೇ ಕೂಗ ಅಲ್ಲೇ ಇದು ಮಾಡ್ತಿದ್ರು. 1 to 7th ಅಲ್ಲೇ. ಫಸ್ಟ್ ಬೆಂಚ್ ಒಳಗೆ ಒಬ್ಬನು, 2nd ಸ್ಟ್ಯಾಂಡರ್ಡ್ ಒಳಗೆ 2, 3rd ಸ್ಟ್ಯಾಂಡರ್ಡ್ ಒಳಗೆ ಒಬ್ಬ, ಮತ್ತು 4th ಒಳಗೆ ಮತ್ತೊಂದು 4 ಜನ. ಹಿಂಗಿತ್ತು ಪ್ರೈವೇಟ್ ಸ್ಕೂಲ್ ರೀ. ಏನಾಗತ್ತೆ ರೀ, ಎಜುಕೇಶನ್ ಡಿಸ್ಟರ್ಬ್ ಆಗ್ಬಿಡ್ತಿತ್ತು. ಸ್ಟ್ರೆಂತ್ ಜಾಸ್ತಿ ಆಟೋಮೆಟಿಕ್ ಕೊಟ್ಟೆ ಕೊಡ್ತಾರೆ ಸರ್. ಸ್ಟ್ರೆಂತ್ ಜಾಸ್ತಿ ಆಗಲಿಲ್ಲ ಬಟ್ ಅಷ್ಟೊಳಗೆ ಅವ್ರದ್ದು ಎಜುಕೇಶನ್ ಅದೇನು ಆಗ್ತದೆ ಸರ್, ಅಷ್ಟೊಳಗೆ ಎಜುಕೇಶನ್ ಹಾಳಾಗ್ಬಿಡುತ್ತೆ. ಅಂದ್ರೆ ಎಲ್ಲೆಲ್ಲಿ ಮೈನರ್ ಮಿಸ್ಟೇಕ್ಸ್ದಿಂದ ಏನಾಗ್ತೈತೆ ರೀ, ನೀವೇನು ಹೇಳ್ತೀರ, ಅಲ್ಟಿಮೇಟ್ ಬರೋದು ಸಂಖ್ಯೆ ಕಡಿಮೆ ಆಗಕ್ಕೆ ಕಾರಣ ಇದೆ ರೀ. ಫೆಸಿಲಿಟಿ ರೀ, ಫೆಸಿಲಿಟಿ ಇಲ್ಲ ಅಂದ್ರೆ ಅಷ್ಟೇ ಹೋಯ್ತು ಸರ್. ನೀವು ಒಂದು ಗಿಡದ ಕೆಳಗೆ ಗುರುಕುಲ್ ಸಿಸ್ಟಮ್ ಮಾಡಿ ಕುಂದಿರಿಸಿ ಅವ್ರಿಗೆ ಸರಿಯಾಗಿ ಹೇಳ್ರಿ. ಟೀಚಿಂಗ್ ಚೆನ್ನಾಗೈತೆ ಅಂತಂದ್ರೆ ಓಡ್ ಬಂದು ಹಾಕ್ತಾರೆ ಅವ್ರು. ಸರ್ ನನ್ನ ಮಕ್ಳಿಗೆ ಇಲ್ಲೇ ಹಾಕ್ತೀನಿ ಅಂತಂತಾರೆ. ಟೀಚಿಂಗ್ ಅಲ್ಟಿಮೇಟ್ ಇತ್ತಂತಂದ್ರೆ ಇಲ್ಲಿ ಹುಡುಗರು ಎಲ್ಲ ಅಲ್ಲಿ ಸಿಲೆಕ್ಟ್ ಆಗ್ಯಾರ ಅಂತ ಒಂದು ಸರ್ತಿ ಗೊತ್ತಾಯ್ತಂದ್ರೆ ಅದಕ್ಕೆ ಫೆಸಿಲಿಟಿ ಒಂದು ಕಾರಣ. ಅದನ್ನು ನೀವು ನೆಗ್ಲೆಕ್ಟ್ ಮಾಡ್ಬೋದು. ಈಗ ಬೇಕೆ ಅಂತ ನೀರು ಸೋರಾಗೋದೈತೆ ಅದು ಒಂದು ಹಂತಕ್ಕೆ ಮಾಡ್ಬೋದು.
ಬಟ್ ಇದು ಎಜುಕೇಷನ್ ಐತಂದ್ರೆ ಅದನ್ನ ಎಲ್ಲರಿಗೂ ಸಣ್ಣ ಸಣ್ಣ ಕಮ್ಮಿ ಉಳ್ಕೊಳ್ಳೋಕೆ ಆಗಂಗಿಲ್ಲ. ಅದು ನೀವು ಮಾಡಲೇಬೇಕಾಗತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿವರೆಗೆ ತಾವು ಪಾಲಕರ ಏನೇನು ಸಲಹೆಗಳು ಕೊಟ್ಟಿದ್ರಿ, ಉದಾಹರಣೆ ಹೇಳ್ದಂಗೆ ಜಿಕೆ ಹೇಳೋದಾಗಿರ್ಬೋದು, ಜೊತೆಗೆ ಫಿಸಿಕಲ್ ಎಜುಕೇಷನ್ ಮಕ್ಕಳಿಗೆ ಎಷ್ಟು ರೀತಿ ಅದನ್ನು ಬೋಧನೆ ಆಗ್ತಿಲ್ಲ ಅನ್ನೋ ಹೊಸ ವಿಷಯ ಆಗಿರ್ಬೋದು, ಶೌಚಾಲಯ ವಿಷಯ ಆಗಿರ್ಬೋದು, ಮತ್ತು ಕಂಪ್ಯೂಟರ್ ಬೋಧನೆ ಆಗಿರ್ಬೋದು. ಮುಂಬರುವ ದಿನಗಳಲ್ಲಿ ಈ ಮಕ್ಕಳಿಗೆ ನಾವು ಎಲ್ಲ ಶಿಕ್ಷಕರ ಪರವಾಗಿ ಒಂದು ಭರವಸೆ ಕೊಡ್ತೀವಿ. ಇವೆಲ್ಲವನ್ನ ನಾವು ಮಾಡ್ತೀವಿ ಅಂತೇಳಿ ನಮ್ಮಲ್ಲಿ ಒಂದು ಭರವಸೆಯನ್ನು ಕೊಡ್ತೇವೆ. ಈ ವರ್ಷ ಎನ್ಯುವಲ್ ಡೇ ವಿಶೇಷವಾಗಿ ಮಕ್ಕಳ ಒಂದು ಆಕರ್ಷಣೆ ಕೇಂದ್ರ ಅಂದರೆ ಮಕ್ಕಳಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೇಕು ಅಂತೇಳಿ ಪಾಲಕರಿಗೂ ಕೂಡ ಒಂದು ಇಷ್ಟ. ಯಾಕಂದ್ರೆ ನಮ್ಮ ಮಗು ಇಂಥದ್ರಲ್ಲಿ ಭಾಗವಹಿಸ್ತು, ಕಲಿಕೆಯ ಜೊತೆಗೆ ಇನ್ನೊಂದು ಕೂಡ ಒಂದು ಸಹಪಾಠ್ಯ ಚಟುವಟಿಕೆ ಒಂದು ಭಾಗ. ಹಾಗಾಗಿ ಈ ವರ್ಷ ನಾವು ಫೆಬ್ರವರಿ ತಿಂಗಳ ಕೊನೆ ಹಂತದಲ್ಲಿ ಮಕ್ಕಳ ಒಂದು ವಾರ್ಷಿಕ ಸ್ನೇಹ ಕೂಟ ಅಥವಾ ಗ್ಯಾದರಿಂಗನ್ನು ಮಾಡ್ತೀವಿ ಅಂತೇಳಿ ಇನ್ನೂ ಕೂಡ ತಮ್ಮೊಂದಿಗೆ ನಾವು ಭರವಸೆಯನ್ನು ಕೊಡ್ತೀವಿ. ಜೊತೆಗೆ ಈ ವರ್ಷದಲ್ಲಿ ವಿಜ್ಞಾನ ಕಲ್ತಿದ್ದಾರೆ, ವಸ್ತು ಪ್ರದರ್ಶನ ಮತ್ತು ವಿಜ್ಞಾನ ಪ್ರದರ್ಶನ ಅವನು ಕೂಡ ವಾರ್ಷಿಕ ಸ್ನೇಹ ಸಮ್ಮೇಳನ ನೀವು ಬಂದಾಗ ಮಕ್ಕಳ ಎಕ್ಸಿಬಿಷನ್ ಕೂಡ ನೀವು ನೋಡ್ಬೋದು. ಪ್ರತಿ ಎಲ್ಲ ರೂಮಲ್ಲಿ ನಾವು ಮಾಡ್ತೀವಿ. ನಿಮ್ಮನ್ನ ಕಳ್ಸಂಗಿಲ್ಲ ಅಷ್ಟೇ, ಯಾಕಂದ್ರೆ ನಮ್ಮ ಸಭಾಂಗಣ ಇಲ್ಲ, ಇಲ್ಲೇ ಒಳಗೆ ಕ್ಲಾಸ್ ರೂಮ್ನೇ ಮಾಡ್ತೀವಿ. ನಾವು ಸೇರಿ ನೀವು ಬಂದು ನೋಡ್ಬೋದು ನಿಮ್ಮ ಮಕ್ಕಳ ಪ್ರಗತಿ ಏನಲ್ಲ ಏನು ಬಂದಿರ್ತಾರೆ ಒಂದಿಷ್ಟು ಜನ ಪೇರೆಂಟ್ಸ್ ಬಂದಿರ್ತಾರೆ. ನೋಡ್ರಿ, ಅದನ್ನು ಕೂಡ ಮಾಡ್ತೀವಿ ಅಂತ ಭರವಸೆ ಇದೆ. ಇದುವರೆಗೆ ನಮ್ಮಲ್ಲಿಗೆ ಅನೇಕ ವಿಷಯಗಳನ್ನು ಈ 3 ದಿನಗಳಲ್ಲಿ ಏನೆಲ್ಲ ನಾವು ಪರಿಶೋಧನೆ ಮಾಡಿದ್ವಿ ಅಂದರೆ ಬಾಲಕ, ಪಾಲಕ, ಶಿಕ್ಷಕ ಈ 3 ಕೂಡ ಶಾಲೆಯ ಸಂಪೂರ್ಣವನ್ನು ಪರಿಶೋಧನೆ ಮಾಡಿ ನಮಗೆ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ರಮೇಶ್ ಸರ್ ಅವರಿಗೆ ತಮ್ಮ ಪರವಾಗಿ, ನಮ್ಮ ಶಾಲೆಯ ಪರವಾಗಿ, ಮುಖ್ಯಸ್ಥರ ಪರವಾಗಿ, ಇಲಾಖೆಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು. ಈ ಸಭೆಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ನಾವು ಆಗಮಿಸಿ ತಾವೆಲ್ಲರೂ ಸಹಕರಿಸಿ ನಮ್ಮ ಸಲಹೆ ಸೂಚನೆ ಕೊಟ್ಟಿದ್ದೀರಿ. ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು. CRP ಅವರಿಗೂ, ಮುಖ್ಯ ಗುರುಗಳಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳನ್ನು ಅರ್ಪಿಸಿ